ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ಡಿಫಾಲ್ಟ್ ಕೊಡಿ. ಇಲ್ಲ ಡಿಫಾಲ್ಟ್ ಕೊಡಿ. ರೂಮ್ ಈಗ ನೋಡಿ ಇವಾಗ ಕೇಳಿಸುತ್ತೆ. ಕೇಳಿಸಿದೆ. ಸರ್ ಇನ್ನೊಂದು ಸರಿ. ಹಲೋ ಹಲೋ It's coming late. There's a delay. It's okay. But delay Now it's coming. It's coming. It's coming, right? Now it's coming. ಬರ್ತದೆ ಇವಾಗ. ಒಂದು ನಿಮಿಷ ಇಟ್ಕೊಳ್ಳಿ ಈಗ. ಹಲೋ No, we have to wait. This is very bad. This is very bad. It's very bad. USB-ನೇ ಮಾಡಿ ಇಟ್ಬಿಡಿ. and ನೋಡ್ತಾ ಇರೋಣ ಬರ್ಬೋದು ಸ್ವಲ್ಪ ಹೊತ್ತಾದ್ಮೇಲೆ. USB ಮಾಡಿ ಇಟ್ಬಿಡಿ. ಹಲೋ 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 ಮಾತಾಡಿವೆ ಭಾವನೆ ಬಾಕಿ ಇವೆ ಒಂದು ಮಳೆ ಬೆಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ
ನಲಿವೆ ಯಾಕೋ ಕೈಯ ಬಳಿ ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ ಬೆಚ್ಚಗೆದೆ ನೆಟ್ಟ ಉಸಿರ ಬೆಳೆ ದೀಪ ಮಲಗುತ್ತಿದೆ ನೋಡಿ ರಗಳೇ ಹೊಸದಾದ ಈ ಕಥನ ಒಮ್ಮೆ ನಿಶಬ್ದ ಒಮ್ಮೆ ಸಿಹಿಯುತ್ತ ಎಲ್ಲೂ ಕೇಳಿಲ್ಲ ಈ ಮಿಥುನ ಪ್ರೀತಿಲಿ ಜೀವ ಒಂದಾಗಿವೆ ಏನನು ಮಾತಲೇ ಮುತ್ತಾಡಿವೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನೋ ಮಾತಾಡಿವೆ ಭಾವನೆ ಬಾಕಿ ಇದೆ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಮನದ ಪ್ರತಿಗಲ್ಲಿಯೊಳಗು ನಿನದೆ ಮೆರವಣಿಗೆ ಕನಸಿನ ಕುಲು
ಕನ್ನಡಿಗರು ವಿಶ್ವದ ಎಲ್ಲೆಡೆ ಇದ್ದರು ಎಲ್ಲ ಎಲ್ಲೆ ಮೀರಿದವರು ನಾವು ವಿಶ್ವ ಕನ್ನಡಿಗರು ನಾವು ವಿಶ್ವ ಕನ್ನಡಿಗರು ಜೈ ಜೈ ಎನ್ನುವೆವು ಪಟ ಪಟ ಹಾರಿಸುತ್ತ ಕನ್ನಡದ ಬಾವುಟ ನಾವು ವಿಶ್ವ ಕನ್ನಡಿಗರು ನಾವು ವಿಶ್ವ ಕನ್ನಡಿಗರು ನಾವಿಕ ನಾವಿಕ
ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವ್ ಶೇಟ್ ಅಂತ. ಸೊ ಒಂದು ಡಿಬೇಟ್ ಆವಾಗಲೂ ನಡೀತಾ ಇರುತ್ತೆ. ಈ ಭೂಮಿ ದುಂಡಗಿದೆ ಅಂತ ನಾವು ಹೇಳಿದ್ರೆ, ಇಲ್ಲ ಫ್ಲ್ಯಾಟ್ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ. ಅದೇ ಥರ ಈ ಸೂರ್ಯನ ಸುತ್ತಲೂ ಭೂಮಿ ಸುತ್ತುರಿಯುತ್ತೆ ಅಂತಂದರೆ, ಇಲ್ಲ ಭೂಮಿ ಸುತ್ತಲೂ ಸೂರ್ಯ ಸುತ್ತುರಿಯುತ್ತೆ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಸೊ ಈ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಈ ಒಂದು ಗೊಂದಲಗಳು ಭಾಳ, ತಮ್ಮ ಒಪಿನಿಯನ್ ಕೊಡೋರು ಭಾಳ ಜನ. ಅದೇ ರೀತಿ ವಾಟ್ ಈಸ್ ಹೆಲ್ತ್ ಅನ್ನೋದು ಒಂದು ಡಿಬೇಟಬಲ್ ಟಾಪಿಕ್ ಇವತ್ತಿನ ಕಾಲದಲ್ಲಿ. ಸೊ ನಾನು ಎಲ್ಲ ರೀತಿಯಲ್ಲಿ ಹೆಲ್ತಿ ಆಗಿದ್ದೀನಿ ಅಂದ್ಕೊಂಡು ಇವಾಗ ಟೆಸ್ಟ್ ಮಾಡಿಸಿದ್ರೆ ನನ್ನಲ್ಲಿ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ಸೊ ಆ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ ನಮ್ಮಲ್ಲಿ ಏನು ಓವರ್ ಕಾನ್ಫಿಡೆನ್ಸ್, ದೇರ್ ಈಸ್ ಎ ಪಿಲ್ ಫಾರ್ ಎವ್ರಿ ಇಲ್ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಇದೆ. ಆ ಒಂದು ಗೊಂದಲಗಳನ್ನು ನಿವಾರಣೆ ಮಾಡೋವಂಥ ಕೆಲಸ ನಮ್ಮ ನಾವಿಕಾ ತಂಡದವ್ರು ವಹಿಸ್ಕೊಂಡಿದ್ದಾರೆ ಇವತ್ತು. ಸೊ ಈ ಪ್ರೋಗ್ರಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯಿಂದ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಪ್ರಾರ್ಥನೆ ದಿಶಾ ಗೌಡ ಅವರಿಂದ. ಶ್ರೀಮನ್ನಾರಾಯಣ 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 ಶ್ರೀಪಾದನೇ ಶರಣು ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದನೇ ಶರಣು ಶರಣು ಕಮಲ ಸತಿ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲ ಸತಿ ಮುಖ ಕಮಲ ಕಮಲಹಿತ ಕಮಲ ಪ್ರಿಯ ಕಮಲೇಕ್ಷಣ ಕಮಲ ಸನಹಿತ ಗರುಡ ಗಮನ ಶ್ರೀ ಕಮಲಾಭನಿ ಪದ ಕಮಲನಿ ಶರಣು ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದನೇ ಶರಣು ಶರಣು ಪರಮಯೋಗಿ ಜನ ಭಾಗ್ಯದಯ್ಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗ್ಯದಯ್ಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಾತ್ಮ ಪರಮ ರೂಪ ಶ್ರೀ ತಿರುವೆಂಕಟಗಿರಿ ದೇವ ಪರಮಾತ್ಮ ಪರಮ ರೂಪ ಶ್ರೀ ತಿರುವೆಂಕಟಗಿರಿ ದೇವ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದನೇ ಶರಣು ಶರಣು ಸೊ ಒಂದು ಕಾಲ ಇತ್ತು, ಯಾರಾದರೂ ಬೆಳಗ್ಗೆ ಎದ್ದು ವಾಕ್ ಹೊರಟ್ರು ಅಂದರೆ ಅವರಿಗೆ ಬಿ ಪಿ ಆಗಿದೆ, ಇಲ್ಲ ಶುಗರ್ ಆಗಿದೆ, ಇಲ್ಲ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅನ್ಕೊತಿದ್ವಿ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಅದರ ಸುತ್ತಲೂ ಗಿರ್ಕಿ ಹೊಡಿತಾ ಇರುತ್ತೆ ಇವತ್ತು. ಆ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇವತ್ತು ವಿಜ್ಞಾನಿ ಹಾಗೂ ಸಂಶೋಧಕ ಹಾಗೂ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರಿದ್ದಾರೆ. ಅವ್ರಿಗೆ ಸ್ವಾಗತಿಸೋಣ. ಸೊ ಅದೇ ರೀತಿ
ನಮ್ಮ ಥರನೇ ಐ ಟಿ ಕ್ರೌಡಲ್ಲಿ ಇದ್ದು ಕೂಡ ಆರ್ಗ್ಯಾನಿಕ್ ಸ್ಪಿಯರ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿರೋ ರಾಜ್ ಚಪ್ಪಿಡಿ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವ್ರನ್ನೂ ಸ್ವಾಗತಿಸೋಣ. ಹಾಗೆಯೇ ತಮ್ಮ ಬಿಡುವಿನ ಸಮಯದಲ್ಲಿ ಕನ್ನಡ ಪರ ಕಾರ್ಯಕ್ರಮ ಮಾಡುತ್ತಾ ಕನ್ನಡಮ್ಮನ ಸೇವೆ ಮಾಡುತ್ತಾ ನಾವಿಕಾ ತಂಡದ ಅಧ್ಯಕ್ಷ ಮಂಜುನಾಥ್ ರಾವ್ ಹಾಗೂ ಟ್ರೆಜರರ್ ಶಿವಕುಮಾರ್ ಗೌಡ ಆ್ಯಂಡ್ ಕೋ ಕನ್ವೀನರ್ ಗೌರಿಶಂಕರ್ ಅವರು ಇದ್ದಾರೆ. ಅವ್ರನ್ನೂ ಸ್ವಾಗತಿಸೋಣ. ಸೊ ಈಗ ಒಂದು ಕಿರು ಪರಿಚಯ ಡಾಕ್ಟರ್ ಖಾದರ್ ಅಲಿ ಅವರ ಬಗ್ಗೆ ರಾಜ್ ಚಪ್ಪಿಡಿ ಅವರು ಬರಬೇಕು ಅಂತ ಕೇಳ್ಕೊತೀನಿ. Good afternoon all. My name is Raj Chapidi. I live in Houston, Texas. One small correction. Actually, I'm not the owner of Organic Spear. Actually, owner of Organic Spear is Sudhi Sheshachala, who is my friend. He didn't come here, I don't know, some reason. I was expecting him here. So, but anyway, I will just fill in his role. I've been actually practicing this Dr. Khadar Wali's lifestyle for the last 5 years, and as well as I'm trying to help people to understand what are these protocols and what are these kashayas and millets. I'm trying to help as many people as possible. And many of my friends who have some disease, they told that after they started practicing Dr. Khadar's protocols, they're getting better and they're free of taking medicines like diabetes. And in fact, there is one guy in Dallas who is stage 4 cancer patient. He called me and I just asked him to follow the cancer protocol, and recently told that actually things are better now actually. In fact, he wants to go and meet Dr. Khadar in Mysore. But I don't want to take much of your time, because the purpose is that I want Dr. Khadar to speak. But I would like to use few introduction about Dr. Khadar Wali Garu. So Dr. Khadar is popularly known as the millet man of India. He has worked relentlessly for the last 25 years and has been successful in bringing back millet food to the consciousness of human race. Along the millets, Dr. Khadar is working to develop sustainable living models for the planet. Born on January 15th, 1958, Dr. Khadar Wali received his Bachelor of Science Education and Masters of Science Education degrees in 1979 and 1981, respectively, from Regional Institute of Education, Mysore. He then went on to get his PhD in steroid biochemistry from Indian Institute of Science, Bengaluru in 1986-87. He then worked as postdoctorate fellow in Oregon Graduate Center, Beaverton, Oregon, USA till 1991. He then joined CFTRI Mysore as senior scientist in biochemistry and nutrition department. In 1993, he went to the US again to join CR&D at DuPont company, Wilmington, DE, and worked as scientist in various departments till 1997. Realizing that there was a need to redefine and change our food, he resigned his job and returned to India and worked as an independent scientist to establish the role of millets in preventing and curing modern day disease. Dr. Khadar Wali established Hasur Honey Clinic and trained doctors to use food systems to heal people along with homeopathic medicine. He has also trained his daughter, Dr. Sarala, as a food and nutrition expert, who is a BHMS doctor by profession. Since 25 years, he has actively been traveling to villages and cities across Karnataka, Andhra Pradesh and Telangana, in fact, Gujarat and Punjab, Maharashtra too, and from the past 5 years across India, to spread awareness about millets as our staple grains and their importance in preventing and healing diseases, and as the most sustainable food for the future. He has been invited as a speaker on millets in USA, UAE and Nigeria. He has also trained thousands of farmers on rain-fed agriculture called Jungle Krushi. It is also called Kadu Krushi in Canada. Dryland farmers across India who were marginalized are now becoming economically sound, as Dr. Khadar brought demand for the villagers produce as superfood across Indian cities. Dr. Khadar is a recipient of several awards, amongst which Ahimsa Prashati by Jain Samaj Mysore in 2015,
Krishi Ratna by Raitu Nestam Foundation 2020, Nava Nakshatra by TV9 2021 are a few. Honorary doctorate has been conferred on Dr. Khadar by SGT University, Gurgaon in January 2023, and recently has been awarded as a Padma Shri in the Science and Technology, and you all know that. And I request Dr. Khadar Garu to come and talk about what you are all eagerly waiting for. Thank you. ನಮಸ್ಕಾರ ಎಲ್ಲರಿಗೆ. ನಾನು ಮೈಸೂರವ, ಹುಟ್ಟಿದ್ದು ಆಂಧ್ರದಲ್ಲಿ, ಆದರೂ ನನ್ನ ಲೈಫೆಲ್ಲ ಮೈಸೂರು. ಆ್ಯಕ್ಚುಲಿ ಮಧ್ಯದಲ್ಲಿ ತೆಲುಗವರು ಬಂದು ಉಪನ್ಯಾಸ ಮಾಡಿರಿ ಅಂದರೆ ಹೋದರೆ ತೆಲುಗು ಬರಲೇ ಇರಲಿಲ್ಲ ನನಗೆ. ಮತ್ತೆ ಶುರು ಹಚ್ಕೋಬೇಕಿತ್ತು, ಮರ್ತೋಗಿದ್ವಿ ಫುಲ್. ಸೊ ನಮ್ಮ ಪ್ರಜ್ಞೆ ಎಲ್ಲ ಕನ್ನಡದಲ್ಲೇ ಇರೋದು. ಸೊ ತುಂಬ ವರ್ಷ ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ದು. ಆಂಧ್ರಕ್ಕೆ ಹೋದರೆ ತೆಲುಗು ಪದಗಳು ಬರಲಿಲ್ಲ. 1-2 ತಿಂಗಳು ತುಂಬ ಬೇಜಾರಾಯಿತು ಅವ್ರನ್ನೆಲ್ಲ. ಸೊ ಕಲ್ತ್ಕೊಂಡು ಮತ್ತೆ ತೆಲುಗು ಮಾತಾಡ್ತಾಯಿದ್ದೆ. ಈಗ ಹೆಂಗಾಗಿದೆ ಅಂದರೆ ಹಿಂದಿನೂ ಕಲ್ತ್ಕೋಬೇಕಾಯ್ತು. 1-2 ವರ್ಷ ಆಯಿತು ಹಿಂದಿನೂ ಕಲ್ತ್ಕೋತಾ ಇದ್ದೀನಿ. ಕಿಚಡಿ ಹಿಂದಿ, ಟೂಟಿ ಪೂಟಿ ಅಂತ ಅವ್ರಿಗೆ. ಸೊ ಹೆಂಗಿದ್ದೀರಿ ಎಲ್ಲರೂ ಇಲ್ಲಿ? ಆರಾಮ? ವೆರಿ ನೈಸ್. ಈಗ ಇಡೀ ಪ್ರಪಂಚದಲ್ಲಿ ನಮ್ಮ ಕಿರುಧಾನ್ಯ ಅಂತ ಹೆಸರಾಗಿದ್ದ ಧಾನ್ಯಗಳಿಗೆ ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೆ ನಾನು. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಮಾನವನ ಒಂದು ಆಹಾರವನ್ನು ನಾವು ಹಾಳು ಮಾಡಿಕೊಂಡಿದ್ದು, ಅದರಿಂದ ಆರೋಗ್ಯ ಕೆಡಿಸಿದ್ದು, ಅದರಿಂದನೇ ರೋಗಗಳು ಬರ್ತಾ ಇರೋದು ಅಂತ ಬಾಯ್ಬಿಟ್ಟು ಮೊದಲನೇ ಸತಿ ಹೇಳಿದ್ದ ಒಂದು ತಜ್ಞ ಅಥವಾ ವೈಜ್ಞಾನಿಕ ಅವನು ಇದ್ದಾರೆ ಯಾರಾದರೂ ಪ್ರಪಂಚದಲ್ಲಿ ಅಂದರೆ ನಾನೇ ಮೊದಲನೇ ಅವನು. ಈಗ ನಾವೆಲ್ಲರೂ ತಿಂತಾಯಿರೋ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಮಾನವ ಪಚನನಾಳಕ್ಕೆ ದೇವರು ಮಾಡಿದ್ದು ಅಲ್ಲವೇ ಅಲ್ಲ. ಯಾಕಂದರೆ ಅಕ್ಕಿ ತಿಂದರು, ಗೋಧಿ ತಿಂದರು, ಹಾಲು ಕುಡಿದ್ರು, ಮೊಟ್ಟೆ ತಿಂದರು, ಮಾಂಸ ತಿಂದರು, ನಿಮಗೆ ರೋಗ ಖಚಿತ, ಕಡ್ಡಾಯ. ಎರಡನೇ ಮಾತಿಲ್ಲ ಇದರಲ್ಲಿ. ವೈಜ್ಞಾನಿಕವಾಗಿ ಮೋಸ ಆಗಿರೋದೇನೆಂದರೆ, ಕಳೆದ 80 ವರ್ಷದಿಂದ ಹರಿತ ವಿಪ್ಲವ ಅಂತ ಹೇಳಿ, ಶ್ವೇತ ವಿಪ್ಲವ ಅಂತ ಹೇಳಿ, ಗುಲಾಬಿ ವಿಪ್ಲವ ಅಂತ ಹೇಳಿ ಆಹಾರವನ್ನು ಕಾರ್ಪೊರೇಟೈಸ್ ಮಾಡಿದ ಮೇಲೆ ಈ ಅನಾಹುತಗಳು ನಡ್ಕೊಂಡು ಬರ್ತಾಯಿದೆ. ಮಾನವ ಜಾತಿ ದೌರ್ಭಾಗ್ಯ ಏನು ಅಂದರೆ, ಇಲ್ಲಿ ತನಕ ಒಬ್ಬ ಡಾಕ್ಟರ್ ಆಗಲಿ, ಒಬ್ಬ ವಿಜ್ಞಾನಿ ಆಗಲಿ, ಒಬ್ಬ ಪಾಲಿಸಿ ಮೇಕರ್ ಆಗಲಿ ಇದರ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ. ವೈಜ್ಞಾನಿಕವಾಗಿ ಮಾನವ ಜಾತಿ ತಾಯಿ ಹಾಲು ಬಿಟ್ಟರೆ 2.5 ವರ್ಷ 3 ವರ್ಷ ಒಳಗಡೆ ತಾಯಿ ಹಾಲನ್ನು ಪಚನ ಮಾಡಿಕೊಳ್ಳೋ ಒಂದು ಎನ್ಸೈಮು ನಮ್ಮ ಹೊಟ್ಟೆಯಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಅಂದರೆ ನಮ್ಮ ಹೊಟ್ಟೆಗೆ ತಾಯಿ ಹಾಲು ಬಿಟ್ಟು ಇನ್ನು ಯಾವ ಹಾಲು ಬಾಯಿಗೆ ಹೋಗಬಾರ್ದು. ಹಸು ಹಾಲು ಯಾರ ಪಾಲು? ನೀವು ಯಾಕೆ ಕುಡಿತಾ ಇದ್ದೀರಾ? ನದಿ ಯುದಕವನ್ನು ನದಿಗರ್ಪಿತ ಮಾಡಿ, ಮರ ಹೂವನ್ನು ಮರಕ್ಕೇರಿಸಿ, ತಾಯಿನ ಮರುಗಿಸಿ ಕರುವನ ಕಟ್ಟಿ, ಮೊಲವಾಲನ್ನು ಉಣಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊಣದೇ ಹೋಯಿತು. ಯಾರು ಹೇಳಿದ್ದಿದ್ದ? ಬಸವಣ್ಣ. ಯಾವಾಗ ಹೇಳಿದ್ದಾನೆ? ಈಗ ಭಾರತ ದೇಶದಲ್ಲಿ ಹಸುಗಳಿಗೆ IVF ಮಾಡಿ ಒಂದೊಂದು ಹಸುವಿಂದ 25 ಲೀಟರ್ ತೆಗೆದು ಕೋಲ್ಡ್ ರೂಮಲ್ಲಿಟ್ಟು ಪ್ರಿಸರ್ವೇಟಿವ್ಸ್ ಹಾಕಿ 15 ದಿವಸ ಆದಮೇಲೆ ಮಕ್ಕಳ ಬಾಯಿಗೆ ಹಾಕ್ತಾಯಿದ್ವಿ. ಯಾರು ಹೇಳಿದ್ದು? ಈ ಡಾಕ್ಟ್ರುಗಳ ಹೇಳಿದ್ದು. ಹಾಲು ಕುಡಿಸಿ, ಹಾಲು ಕುಡಿಸಿ, ಹಾಲು ಕುಡಿಸಿ ನಿಮ್ಮ ಮಕ್ಕಳಿಗೆ. ಹಾಲಲ್ಲ ಅದು, ಹಾಲಾಹಲ. ಆ ಹಾಲಲ್ಲಿ ಹಾರ್ಮೋನುಗಳ ಪ್ರಮಾಣ ನಿಮ್ಮ ದೇಸಿ ಹಸು ಹಾಲಾದ್ರೂ ಆ ಹಸು ಕರು 6 ತಿಂಗಳಿಗೆ ಇಷ್ಟು ಬೆಳೆಯುತ್ತೆ. ನಿಮ್ಮ ಕರು ಅಂದರೆ ನೀವು ಹಾಕಿದ ಮಗು
ಯಾಕಂದರೆ ಈಗ ಗೊತ್ತಿಲ್ವಲ್ಲ, ಆ ಕರು ಹಾಲು ತಂದು ನಿಮ್ಮ ಮಕ್ಕಳ ಬಾಯಿಗೆ ಹಾಕ್ತಿದ್ದೀರಾ. ಯಾರು ಹೇಳಿದ್ದಾರೆ? ಡಾಕ್ಟರ್ ಹೇಳಿದ್ದಾರೆ. ಹಾಲು ಬೇಡ, ಹಾಲಿನ ಡಬ್ಬ ತಂದು ಪೌಡರ್ ಹಾಕಿ ಯಾವಾಗ ಬಂದಿರ ಆವಾಗ ಬಡಗಡ ಅಂತ ಕರೆಸ್ಕೊಂಡು ಸಕ್ಕರೆ ಹಾಕಿ ಕುಡಿಸ್ತಾ ಇದ್ದೀರಾ. ದ ಮೋಸ್ಟ್ ಅನ್ಸೈಂಟಿಫಿಕ್ ಥಿಂಗ್ ಯು ಕ್ಯಾನ್ ಡೂ. ಈಗ ಹಾಲು ಮಗುಗೆ ಒಳ್ಳೆಯದಾಗಿದ್ದರೆ ತಾಯಿನೇ ಕೊಡ್ತಾ ಇದ್ವಲ್ಲ ಇನ್ನೊಂದು 2 ವರ್ಷ. ತಾಯಿ ಹಾಲು ಒಣಗೋದು ಯಾಕೆ? 2 ವರ್ಷ ಆಮೇಲೆ ಬೇರೆ ತಿನ್ಸಪ್ಪ ಅಂತ. ನೀವು ತಂದು ಮತ್ತೆ ಬೇರೆ ಹಸು ಬೇರೆ ಜಾನುವಾರು ಹಾಲು ತಂದು ಬಾಯಿಗೆ ಹಾಕಿದ್ದು. ಹೆಣ್ಣುಮಕ್ಕಳು 8 ವರ್ಷ 9 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ಈ ಕಳೆದ 30 ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ. ಯಾಕೆ? ಈ ಹಾಲು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ಹೆಣ್ಮಕ್ಳ ಮೂತಿ ಮೇಲೆ ಮೀಸೆ ಬರೋಕ್ಕೆ ಶುರು ಆಯಿತು. ನೋ ಪ್ರಾಬ್ಲಮ್, ಬ್ಯೂಟಿ ಪಾರ್ಲರ್ ಕಳಿಸ್ತೀವಿ ಅಂತ ದೊಡ್ಡ ಇಂಡಸ್ಟ್ರಿ ಶುರು ಮಾಡ್ಕೊಂಡಿದ್ದಾರೆ. ಮೂತಿ ಮೇಲೆ ಮೀಸಿ ಬಂದಿದೆ ಹೆಣ್ಮಕ್ಳಿಗೆ. ಇದು ಯಾಕೆ ಬಂದಿದೆ ಅಂತ ಯಾವ ತಜ್ಞ, ಯಾವ ವಿಜ್ಞಾನಿ, ಯಾವ ಪಾಲಿಸಿ ಮೇಕರು, ಯಾವ ಡಾಕ್ಟ್ರು ಹೇಳೋಕ್ಕೆ ರೆಡಿ ಇಲ್ಲ. ನೋ ಪ್ರಾಬ್ಲಮ್, ಗೈನಕಾಲಜಿ ಡಿಪಾರ್ಟ್ಮೆಂಟ್ ಹುಡ್ಸ್ಕೊಂಡು ಬರ್ತೀವಿ ಅಂತ ಶುರು ಮಚ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಓ ಅಂತ PhD, ನೋಬೆಲ್ ಪ್ರೈಸು, ಇದು ಅದು ಅಂತ ಲೊಟ್ಟೆಲ್ ಹೊಸ್ಕು ಅಂತ. ಒಂದು ಮಾತು ಈ ತಜ್ಞರು, ಒಂದು ಮಾತು ಈ ಡಾಕ್ಟರ್: ಡೋಂಟ್ ಡ್ರಿಂಕ್ ಮಿಲ್ಕ್, ಡೋಂಟ್ ಗಿವ್ ಯುವರ್ ಗರ್ಲ್ಸ್ ಮಿಲ್ಕ್. ಮುಖದ ಮೇಲೆ ಮೀಸೆ ಇರೋದಿಲ್ಲ, ಮಚ್ಚೆ ಬರೋದಿಲ್ಲ, PCOD ಇರೋದಿಲ್ಲ, ಎಂಡೋಮೆಟ್ರಿಯಸಿಸ್ ಇರೋದಿಲ್ಲ, ಯಾವ ಕಾಯಿಲೆನೂ ಹೆಣ್ಮಗುಗೆ ಇರೋದೇ ಇಲ್ಲ. 6 ತಿಂಗಳು ನೀವು ಹಾಲು ಕುಡಿಬೇಡ್ರಿ, ನಿಮಗಿರೋ ಪ್ರಾಬ್ಲಮ್ಸ್ ಎಲ್ಲ ಮಾಯ ಆಗುತ್ತೆ. ಮಾಯ, ವಾಸಿ ಅಲ್ಲ, ಮಾಯ. ಇನ್ಫ್ಯಾಕ್ಟ್ ಮಾನವ ಜಾತಿ 6 ತಿಂಗಳು ಹಾಲು ಕುಡಿಯಲಿಲ್ಲ ಅಂದರೆ ಅರ್ಧಕ್ಕರ್ಧ ಹಾಸ್ಪಿಟಲ್ಸ್ ಅವಷ್ಟಕ್ಕವೇ ಮುಚ್ಕೊಂಡು ಹೋಗ್ತವೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಮಿಲ್ಕ್ ಈಸ್ ನಾಟ್ ಸಪೋಸ್ ಟು ಗೋ ಇನ್ ಟು ಯುವರ್ ಮೌತ್ ಈವನ್ ಎ ಸಿಂಗಲ್ ಡ್ರಾಪ್. ಆದರೆ ಏನು ಮಾಡ್ಕೊಂಡಿದ್ದೀವಿ? ಇಟ್ಸ್ $1 trillion ಬಿಸ್ನೆಸ್, ಡೈರಿ ಬಿಸ್ನೆಸ್. ಯಾವ ಸೈಂಟಿಸ್ಟ್ ಇದನ್ನು ಹೇಳಬಾರ್ದು. ಕರ್ನಾಟಕ ನಂಬರ್ 2 ಮಿಲ್ಕ್ ಪ್ರೊಡಕ್ಷನ್. ಯಾರು ಪ್ರೊಡ್ಯೂಸ್ ಮಾಡ್ತಾ ಇರೋದು? ಹಾಂ, ಯಾರು ಓನರ್ಸು? ರೈತರು. ಏನು ಹೇಳ್ತೀರಾ ಸರ್ ನೀವು? ಗೌರ್ಮೆಂಟ್ ಅಲ್ಲ, ಇಟ್ ಇಸ್ ಸೋ ಕಾಲ್ಡ್ ಕೋಆಪರೇಟಿವ್ ಸಿಸ್ಟಮ್ ಅಂತ ಹೇಳಿ. ಇಟ್ಸ್ ಎ ಸೂಡೋ ಕೋಆಪರೇಟಿವ್ ಸಿಸ್ಟಮ್. ಇಟ್ಸ್ ಎ ಬಿಗ್ ಕಾರ್ಪೊರೇಷನ್. Corporatization of the food is source of all the diseases on this planet, and they call lifestyle disease. This happened to women. What happened to men? The sperm count has gone, not gone, evaporated. There are no Italians anymore on this planet born. Germany average age is 53. Almost all European countries are the same story. And we are being told myth that population is ballooning, so you should not have babies. Should not have. People are not having babies because every road you have IVF centers. What does that mean? ಏನು ಅಂದ್ಕೊಂಡಿದ್ದೀರಾ? IVF ಸೆಂಟರ್ ಅಂದರೆ ನಿಮಗೆ ಮಕ್ಕಳು ಹುಟ್ಟುತ್ತಾ ಇಲ್ಲ ಅಂತ. ಮಕ್ಕಳು ಹುಟ್ಟೋದು ಯಾವಾಗ? ಸ್ಪರ್ಮ್ ಕೌಂಟ್ ಸರಿಗಿದ್ರೆ ತಾನೇ. ಸ್ಪರ್ಮ್ಸೇ ಇಲ್ಲ ಇಲ್ಲಿ. ಇಷ್ಟು ಮೋಸ ನಡೀತಿದೆ ಇನ್ ದ ನೇಮ್ ಆಫ್ ವೈಟ್ ರೆವಲ್ಯೂಷನ್. ಇದು ಸಾಲದು ಅಂತ ಹಿಂಗೆ ಪಿಂಕ್ ರೆವಲ್ಯೂಷನ್ ಅಂತ ಶುರು ಮಾಡ್ತಾ ಇದ್ದಾರೆ. ನಿಮಗೆ ಪ್ರೋಟೀನ್ ಬೇಕು, ಜಿಮ್ಮಿಗೆ ಹೋಗಿ ಪ್ರೋಟೀನ್ ಶೇಕು, ಇದು ಅದು ಅಂತ. ನಮ್ಮ ಬಾಯಲ್ಲಿ ಒಂದು ಪ್ರೋಟಿಯೇಸು ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಪ್ರೋಟೀನ್ ಡಿಗ್ರೇಡಿಂಗ್ ಎಂಜೈಮ್ ಇಸ್ ದೇರ್ ಇನ್ ಅವರ್ ಮೌತ್ ಟು ಟಮಿ. Only 4% of enzymes of our whole system are connected to degrading or digesting protein. You are not supposed to have more than 4% of your food should be protein. ಇರಬಾರ್ದು. ಇದ್ದರೆ ನಿಮಗೆ ಯೂರಿಕ್ ಆ್ಯಸಿಡ್, ಕ್ರಿಯಾಟಿನಿನ್ನು, ಆಲ್ಬುಮಿನ್ ಯೂರಿಯಾ ಈ ರೋಗಗಳು ಬರ್ತವೆ. ದೇ ಆರ್ ಆಲ್ ಕಾಲ್ಡ್ ಕ್ರಾನಿಕ್ ಕಿಡ್ನಿ ಡಿಸೀಸಸ್. ಆ್ಯಂಡ್ ಆಫ್ ಲೇಟ್
13% increase CKD patients. Not in India alone, all over the world. ಈಗ ಏನಾಗಿದೆ, ಸೋಯಾಬೀನು, ಮೆಕ್ಕೆಜೋಳ, GM ಪ್ರಾಡಕ್ಟ್ಸನ್ನು ಮಾಡಿ ಅದನ್ನು ಮಿಕ್ಸ್ ಮಾಡಿ ಹಂದಿಗಳಿಗೆ, ಹಸುಗಳಿಗೆ, ಕೋಳಿಗಳಿಗೆ ತಿನ್ನಿಸಿ ನಿಮಗಿದು ಬೇಕು ಪ್ರೋಟೀನು ಅಂತ ಅದನ್ನು ತಿನ್ಸೋಕ್ಕೆ ಶುರು ಮಾಡಿದ ಮೇಲೆ ಈ ಗೊಂದಲ ಆಗ್ತಾ ಇರೋದು. ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಅಕ್ಕಿ ಗೋಧಿ. ಗ್ರೀನ್ ರೆವಲ್ಯೂಷನ್ ಹೆಂಗೆ ಬಂತು? ಹಿಸ್ಟಾರಿಕಲಿ ದ ಫ್ಯಾಕ್ಟ್ ಇಸ್ ದಿಸ್: ಯುದ್ಧದ ಬಾಂಬುಗಳ ಮೆಟೀರಿಯಲನ್ನು ಫರ್ಟಿಲೈಸರಾಗಿ ಕನ್ವರ್ಟ್ ಮಾಡಿ C3 ಗ್ರಾಸಸ್ ಅಂತಾರೆ. ನಮ್ಮ ಅಕ್ಕಿ, ಗೋಧಿ, ಭತ್ತದ ಅಕ್ಕಿ ಮತ್ತು ಗೋಧಿಗೆ ನೀರು ಹಾಕಿ ಗೊಬ್ಬರ ಹಾಕಿದ್ರೆ ಈಲ್ಡ್ ಜಾಸ್ತಿ ಆಗುತ್ತೆ 3 ಪಟ್ಟು. ಅದನ್ನು ಗ್ರೀನ್ ರೆವಲ್ಯೂಷನ್ ಅಂತ ಕರೆದ್ರು. ಆ ಅಕ್ಕಿ ಗೋಧಿಯಲ್ಲಿ ನಾರಾಂಶ 0.2 ಗ್ರಾಮ್ಸ್ ಅಕ್ಕಿಯಲ್ಲಿದೆ, 1.2 ಗ್ರಾಮ್ಸ್ ಗೋಧಿಯಲ್ಲಿದೆ. ಅದು ಮೇಲೆ ಒಂದು ಪದರ ಮಾತ್ರ. ಆ ಮೇಲ್ಪದರ ತೆಗೆದುಬಿಟ್ರೆ ನಿಮ್ಮ ಬಾಯಿಗೆ ಹೋಗ್ತಾ ಇರೋದು ಬರೀ ಪಿಷ್ಟ ಪದಾರ್ಥ. ಪಿಷ್ಟ ಪದಾರ್ಥ ಅಂದರೆ ಅರ್ಥ ಆಯ್ತಾ? ಕಾರ್ಬೋಹೈಡ್ರೇಟ್. ಬರೀ ಪಿಷ್ಟ ಪದಾರ್ಥ ನಿಮ್ಮ ಬಾಯಿಗೆ ಹೋದ ತಕ್ಷಣವೇ 15 ನಿಮಿಷಕ್ಕೆ ರಕ್ತಕ್ಕೆ ಗ್ಲೂಕೋಸ್ ಬಂದು ನೆರೆ ಥರ ಸೇರ್ಕೊಂಡ್ಬಿಡುತ್ತೆ. ನಿಮ್ಮ ರಕ್ತದಲ್ಲಿ 5 ಗ್ರಾಮು ಗ್ಲೂಕೋಸ್ ಇರಬೇಕು ಇಡೀ ದೇಹಕ್ಕೆ. ಅಷ್ಟಕ್ಕಿಂತ ಜಾಸ್ತಿ ಆದರೆ ಹೋಮಿಯೋಸ್ಟ್ಯಾಸಿಸ್ ಆಫ್ ದ ಬ್ಲಡ್ ಅಂತಾರೆ. ಅಸಮತೋಲನ ಆಗುತ್ತೆ. ಗ್ಲೂಕೋಸ್ ಇಂಬ್ಯಾಲೆನ್ಸ್ ಶುರು ಮಾಡಿದ್ದು ಯಾರು ಮಾಡಿದ್ದು? ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾದಾಗ ರಕ್ತ ಮಂದ ಆಗತ್ತೆ. ರಕ್ತ ಮಂದ ಆದರೆ ಏನಾಗತ್ತೆ? ನಿಮ್ಮ ಹೃದಯ ರಕ್ತವನ್ನು ಸರಬರಾಜು ಮಾಡೋದಕ್ಕೆ ಬೇಕಾಗಿದ್ದ ಶಕ್ತಿ ಕಳ್ಕೊಳ್ಳೋಕೆ ಶುರು ಆದರೆ ರಕ್ತದ ಒತ್ತಡ ಶುರು, BP ಶುರು ಆಯ್ತು. ಇವನಿಗೆ ತಗೊಳ್ಳಪ್ಪ ಟ್ಯಾಬ್ಲೆಟು. ಎಷ್ಟು ದಿವಸ ತಗೊಳ್ಳಿ ಸರ್? ಮುಟ್ಟಲ್ಲ, ಲೈಫ್ ಲಾಂಗ್ ತಗೋ ಸರ್. ಲೈಫ್ ಲಾಂಗ್ ತಗೋಬೇಕು. ಇನ್ನೇನು ಅಂದ್ಕೊಂಡಿದ್ಯಾ ನೀನು? ನಿನ್ನ ಹೆಂಡತಿನಾದರೂ ಬಿಡ್ಬೋದು, BP ಟ್ಯಾಬ್ಲೆಟ್ ಮಾತ್ರ ಬಿಡೋಂಗ. ನಾನು ಹೇಳ್ತಾ ಇರೋದಲ್ಲ, ಡಾಕ್ಟ್ರುಗಳೇ ಹೇಳ್ತಾ ಇರೋದು. ಸಿ, ಈಸ್ ಇಟ್ ರಿಯಲಿ ನೆಸೆಸರಿ ಟು ಟೇಕ್ ಎ ಟ್ಯಾಬ್ಲೆಟ್? ಇಫ್ ಓನ್ಲಿ ದಿಸ್ ಡಾಕ್ಟರ್, ಈ ಡಾಕ್ಟ್ರುಗಳು ಅಕ್ಕಿ ತಿನ್ನಬೇಡಯೋ, ಗೋಧಿ ತಿನ್ನಬೇಡಯೋ, ಸಕ್ಕರೆ ತಿನ್ನಬೇಡಯೋ ಅಂತ ಹೇಳಿದರೆ ಒಂದು ಮಾತು, 3 ವಾರದಲ್ಲಿ ಯಾವುದೇ ಬ್ಲಡ್ ಪೇಷಂಟು, BP ಪೇಷಂಟ್ ಇರೋದಿಲ್ಲ ಪ್ರಪಂಚದಲ್ಲಿ. ನಾಟ್ ಇವನ್ 1 ಪೇಷಂಟ್ ವಿಲ್ ಬಿ ಅವೈಲಬಲ್. ನೀವು ಹುಡುಕಬೇಕು. ಡಾಕ್ಟ್ರುಗಳು ಒಬ್ಬರಾದರೂ ಹೇಳ್ತಾ ಇದ್ದಾರಾ? ಇಲ್ಲ. ಎಷ್ಟು ದಿವಸ ತಗೋಬೇಕು ಡಾಕ್ಟ್ರ್ ಅಂದರೆ ಲೈಫ್ ಲಾಂಗ್ ತಗೋ ಟ್ಯಾಬ್ಲೆಟ್ ಅಂತ. ಹೌದಲ್ವಾ? If there are some doctors here, with all due respect, I can challenge. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಿಲ್ಲಿಸ್ರಿ ನೀವು. ಇನ್ನೇನು ತಿನ್ನಬೇಕು ಡಾಕ್ಟ್ರೇ? ಮಣ್ಣು ತಿನ್ನಬೇಕಾ? See the sad story of human race. There were 280 grains on this planet before this stupid green revolution came in. Before this stupid white revolution came, and of course this is more than stupid pink revolution they are talking about. That means all these are scientific myths that these experts are creating just to sell their products, nothing else. Absolutely zero science in all this so-called 75 years of scientific endeavor of human race based on the Western thought process. Absolutely bunkum, because they are trying to corporatize everything. It is money-making business and racket. There is no science whatsoever. Zero. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸೋ ಕಾಲ್ಡ್ ಲೈಫ್ ಸ್ಟೈಲ್, ಇವನ್ನೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರೆಯೋದು. ಜೀವನ ಶೈಲಿ ರೋಗಗಳು, ಅದು ಏನೂ ಗೊತ್ತಿಲ್ಲ. ಜೀವನ ಶೈಲಿ ರೋಗಗಳು ಅಂತ ಜೀವನ ಪರ್ಯಂತ ಔಷಧಿಗಳು ತಗೊಳ್ಳಿ. ಇದು ನಾನು ಹೇಳ್ತಾ ಇರೋದು ಇದ್ದಿದ್ದಂಗೆ, ಎರಡನೇ ಮಾತಿಲ್ಲ ಇದರಲ್ಲಿ. ನೋ ಒನ್ ಕ್ಯಾನ್ ಡಿನೈ ವಾಟ್ ಐ ಆಮ್ ಸೇಯಿಂಗ್. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಸೊ
ಆಹಾರ ಸರಿ ಇಲ್ಲ, ಅದಕ್ಕೆ ರೋಗ ಬರ್ತಾ ಇದೆ. ರಕ್ತಕ್ಕೆ ನೀವು ಗ್ಲೂಕೋಸನ್ನು ದಿಢೀರಂತ ನೆರೆ ಥರ ಸೇರಿಸೋದು ಒಂದು ಕಡೆ, ಆ್ಯಂಡ್ ಅದನ್ನು ನಾನು ಟ್ಯಾಬ್ಲೆಟ್ ಹುಡುಕ್ತೀನಿ, ಬ್ಲಡ್ ಥಿನ್ನರ್ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಒಂದು ಎಲ್ಲಿ ವಾಸಿ ಆಗುತ್ತೆ ಅದು? ಅದಕ್ಕೆ ಲೈಫ್ ಲಾಂಗ್ ತಗೋ ಅಂತ ಹೇಳೋದು. ಸೊ ಏನು ಮಾಡಬೇಕು? ಒಂದು 20 ದಿವಸ ಸುಮ್ಮನೆ ತಿಂದೇ ಇರ್ರಿ, ಏನೂ ಆಗಲ್ಲ ನಿಮಗೆ. ಇಷ್ಟು ಕೊಬ್ಬಾಗಿದೆ, ಆ ಎಕ್ಸಸೈಸ್ಗಿರೋ ಗ್ಲೂಕೋಸು ನಿಮ್ಮ ಯಕೃತ್ತು, ನಿಮ್ಮ ಮೇದುಜೀರಕಾಂಗ, ನಿಮ್ಮ ಪ್ಲೀಹ. ಯಕೃತ್ ಅಂದರೆ ಲಿವರು, ಮೇದುಜೀರಕಾಂಗ ಅಂದರೆ ಪ್ರ್ಯಾಂಕ್ರಿಯಾಸು, ಪ್ಲೀಹ ಅಂದರೆ ಸ್ಪ್ಲೀನು. ಕನ್ನಡ ಪೂರ್ತಿ ಮರ್ತೋಗಿರ್ತೀರೇನೋ ಅಂತ ಅಲ್ವಾ? ಯಕೃತ್ ಏನು ಮಾಡುತ್ತೆ? ಅಯ್ಯೋಯ್ಯೋ ಇಷ್ಟು ಗ್ಲೂಕೋಸ್ ಆಗಿಬಿಟ್ಟಿದೆ. ಗ್ಲೂಕೋಸು ದಟ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್. ಸಮತೋಲನವನ್ನು ಕೆಡಿಸ್ತಾ ಇರೋದು ಗ್ಲೂಕೋಸ್. 1 ಗ್ರಾಮ್ಗಿಂತ 1 ಲೀಟರ್ಗೆ ಜಾಸ್ತಿ ಇದ್ದರೆ ಕಾನ್ಸಂಟ್ರೇಷನ್ ಹೆಚ್ಚಾಗಿರೋದ್ರಿಂದ ಗ್ಲೂಕೋಸ್ ಮಂದ ಮಾಡುತ್ತೆ. ಒಂದು 5 ಗ್ರಾಮ್ ಸಕ್ಕರೆ ಒಂದು 50 ಲೀಟರ್ ನೀರಲ್ಲಿ ಹಾಕಿ, 50 ಲೀಟರ್ ಐಮ್ ಟಾಕಿಂಗ್, 50 ಗ್ರಾಮು ಸಕ್ಕರೆ ಹಾಕಿ ಮಂದ ಆಗತ್ತೆ. ನಿಮ್ಮ ಬಾಡಿ ಟೆಂಪರೇಚರ್ಗೆ ಹೀಟ್ ಮಾಡಿದರೆ 98.4 ಫಾರೆನ್ಹೀಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ 36 ಡಿಗ್ರಿ ಸೆಂಟಿಗ್ರೇಡ್ ಅದು ಬರೋದು ಮಂದ ಆಗತ್ತೆ ಅಲ್ವಾ? ಸಕ್ಕರೆ ಗುಲಾಬ್ ಜಾಮೂನ್ ಪಾಕ ಮಾಡ್ತೀರಲ್ಲ, ತುಂಬ ಚೆನ್ನಾಗಿದೆ ಹೇಮಾವತಿ, ಇನ್ನೊಂದು ಗುಲಾಬ್ ಜಾಮೂನ್ ತಗೊಂಬ. ತಿಂತೀರಾ? 10 ಗ್ರಾಮ್ ಗ್ಲೂಕೋಸ್ ಸಪಕ್ ಅಂತ ರಕ್ತಕ್ಕೆ ಬಂದ್ಬಿಡುತ್ತೆ 2 ನಿಮಿಷ ಅಲ್ವಾ? ನಿದ್ದೆ ಬರ್ತಾ ಇದೆ, ಮಂಕಾಗ್ಬಿಡೆ ಅಲ್ವಾ? ನೋ ಪ್ರಾಬ್ಲಮ್, ತಿನ್ನು, ಇನ್ನೊಂದು ಗುಲಾಬ್ ಜಾಮೂನ್ ತಿನ್ನು. ಸೊ ಆ ಗ್ಲೂಕೋಸ್ ಹೆಚ್ಚಾಗಿದೆ, ಏನು ಮಾಡಬೇಕು ರಕ್ತದಲ್ಲಿ? ಯಕೃತ್ತು ಮಾಡಿ, ಅಯ್ಯೋ ನೋಡಪ್ಪ ಅದು ಜಾಸ್ತಿ ಇದ್ದರೆ ರಕ್ತ ನೀರನ್ನು ಹೀರ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಬೇರೆ ಜೀವಕೋಶಗಳಿಂದ. ಪಾರ್ಚಿಂಗ್ ಆಫ್ ದ ಅದರ್ ಲಿವಿಂಗ್ ಸೆಲ್ಸ್ ಆಗುತ್ತೆ. ಇದು ಆದರೆ ತುಂಬ ತೊಂದರೆ ಆಗುತ್ತೆ. ಮತ್ತು ಸೋಡಿಯಂ ಚಾನಲ್ಲು, ಪೊಟ್ಯಾಷಿಯಮ್ ಚಾನಲ್ಲು ನೀರಿಂದ ಇನ್ನೊಂದು ಕಡೆ ತರಬೇಕು. ಆ ಸೋಡಿಯಮ್ ಚಾನಲ್ಲು, ಪೊಟ್ಯಾಷಿಯಮ್ ಡಿಸ್ಟರ್ಬ್ ಮಾಡಿದರೆ ಹಾರ್ಟ್ಗೆ ತೊಂದರೆ ಆಗುತ್ತೆ. ಆ ಎದೆ ಬಡತನೇ ಹೆಚ್ಚು ಕಮ್ಮಿ ಆಗುತ್ತೆ, ಪಂಪಿಂಗು ಸರಿಯಾಗಿ ಆಗೋದಿಲ್ಲ, ಬ್ಲಾಕ್ ಆಗುತ್ತೆ. ಇದೆಲ್ಲ ಗೊಂದಲ ಬೇಡ. ಆ ಸ್ಟುಪಿಡ್ ಗ್ಲೂಕೋಸನ್ನು ಗ್ಲೈಕೋಜನ್ನಾಗಿ ಮಾಡಿಬಿಡೋಣ. ಅಂದರೆ ಕೊಬ್ಬನ್ನು ಮಾಡೋದಕ್ಕೆ ಬೇಕಾಗಿದ್ದ ಪ್ರೀಕರ್ಸರ್ ಗ್ಲೈಕೋಜನ್ ಅಂತಾರೆ. ಗ್ಲೈಕೋಜನ್ ರೆಡಿ ರೆಡಿ ಮಾಡ್ತಾಯಿದ್ರು. ಅದಕ್ಕೂ ಒಂದಿಷ್ಟು ಕಾನ್ಸಂಟ್ರೇಷನ್ ಅದು ಜಾಸ್ತಿ ಆದರೆ ಅದು ಇನ್ನೂ ರಕ್ತವನ್ನು ಮಂದ ಮಾಡುತ್ತೆ ಕೊಬ್ಬು. ಸೊ ಗ್ಲೈಕೋಜನ್ ಯಾಕೆ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡಿ ಎಲ್ಲೋ ಒಂದು ಕಡೆ ತಬ್ಬುತ್ತಾ ಇರೋಣ ಅಂದರೆ ಆವಾಗ ಇದ್ದಕ್ಕಿದ್ದಂಗೆ ನಿಮ್ಮ ಹಂಡು ಊರೋಕ್ಕೆ ಜಾಸ್ತಿ ಆಗುತ್ತೆ, ದಪ್ಪ ಇಲ್ಲಿ ದಪ್ಪ ಆಗುತ್ತೆ, ಅಲ್ಲಿ ದಪ್ಪ, ಹೊಟ್ಟೆ ದಪ್ಪ ಆಯಿತು, ಹೊಟ್ಟೆ ಬಂದ್ಬಿಡ್ತು. ಹೆಂಗಸರು ಗರ್ಭವತಿ 9 ತಿಂಗಳಾದರೆ ಗಂಡು ಮಕ್ಕಳು ಲೈಫ್ ಲಾಂಗ್ ಇಷ್ಟಿಷ್ಟು ದಪ್ಪ ಹಾಕ್ಕೊಂಡು ಓಡಾಡ್ತಾ ಇರೋದು ಅಂತ. ಯಾವುದೇ ಮನುಷ್ಯ 60 ವಯಸ್ಸು ಆದ್ರೂ, ಅಂದರೆ ಇವರು 60 ಇಯರ್ಸ್ 6.5 ಫೀಟ್ ಇದ್ರೂ ಮ್ಯಾಕ್ಸಿಮಮ್ ವೆಯ್ಟ್ 72 ಕಿಲೋಸ್. ಈಗ 5 ಅಡಿನೂ ಇರೋದಿಲ್ಲ ಹೆಣ್ಮಕ್ಳು 150 kg ತೂಗ್ತಾ ಇದ್ದಾರೆ. ವೈ? ತಿಂದು ಅಕ್ಕಿ ಗೋಧಿ ಹೆಚ್ಚಾಗಿರೋ ಗ್ಲೂಕೋಸನ್ನು ಮ್ಯಾನೇಜ್ ಮಾಡ್ಕೋಬೇಕು ಅಂತ ಕೊಬ್ಬಾಯಿತು, ಮಾಂಸ ಆಯಿತು, ಟ್ರೈಗ್ಲಿಸರೈಡ್ ಆಯಿತು, ಆಲ್ ದೀಸ್ ಥಿಂಗ್ಸ್ ಬಾಡಿ ನೋಸ್ ಹೌ ಟು ಮೇಕ್, ಬಿಕಾಸ್ ದೇ ಆರ್ ನೀಡೆಡ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಬಟ್ ಹೆಚ್ಚಾಗಿರೋದು ಗ್ಲೂಕೋಸನ್ನು ಇದು ಮಾಡು, ಅದು ಮಾಡು, ಅದು ಮಾಡು, ಅದು ಮಾಡು. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಟ್ಯಾಬ್ಲೆಟ್ ತಗೋ. ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿದೆ, ಟ್ಯಾಬ್ಲೆಟ್ ತಗೋ. ಥೈರಾಯ್ಡ್ ತೊಂದರೆ ಆಗಿದೆ, ಟ್ಯಾಬ್ಲೆಟ್ ತಗೋ. ಎಷ್ಟು ದಿವಸ ಡಾಕ್ಟ್ರೇ? ಲೈಫ್ ಲಾಂಗ್. So we have ಲಿಸ್ಟ್ ಆಫ್ ಡಿಸೀಸಸ್. ರೋಗಗಳು ಒಂದಾದ ಮೇಲೆ ಒಂದು, ಹೆಸರುಗಳು, ಟ್ಯಾಬ್ಲೆಟ್ಗಳು. ಏನಾದರೂ ಸೈನ್ಸ್ ಇದೆಯಾ ಇದರಲ್ಲಿ? ಏನಾದರೂ ಸೈನ್ಸ್ ಇದೆಯಾ? ಬಟ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಸೈಂಟಿಫಿಕ್ ವರ್ಡ್ ಇಸ್ ಅಲೋಪತಿಕ್ ಡಾಕ್ಟರ್ಸ್. ಅವ್ರು ಹೇಳಿದ್ದೇ ಸೈನ್ಸ್. ಅಂದರೆ ಚಿಟಿಕೆಯಲ್ಲಿ ನಾನು ಇವನ್ನೆಲ್ಲ ವಾಸಿ ಮಾಡ್ತೀನಿ. 30 days ಟೈಪ್ 1 ಡಯಾಬಿಟೀಸನ್ನು ವಾಸಿ ಮಾಡುತ್ತೆ. when you stop eating rice, when you stop eating
ಆಯಿತು, ಸ್ಟಾಪ್ ಮಾಡೋಣ. ಏನು ತಿನ್ನಬೇಕು? ಹ್ಯೂಮನ್ ರೇಸ್ ಹ್ಯಾಸ್ ಬೀನ್ ಈಟಿಂಗ್ ಫುಡ್ ನಾಟ್ 50 years, 50,000 yearsಗಿಂತ ಹಿಂದೆಯಿಂದ ಊಟ ಮಾಡ್ಕೊಂಡು ಬಂದಿದೆ ಹ್ಯೂಮನ್ ರೇಸ್. ದೇ ನೆವರ್ ಹ್ಯಾಡ್ BP, ದೇ ನೆವರ್ ಹ್ಯಾಡ್ diabetes, they never had thyroid, they never had cancer, they never had dystrophy, they never had any of these stupid disease names itself. Can we go to that state? What was the difference? What is the difference? ಊಟ ಬದಲಾವಣೆ ಆಗಿದೆ. ಯಾರು ಮಾಡಿದ್ದಾರೆ? At the behest of corporatizing the foods. The food corporates are the culprits, no one else. So if you change your food, you change your life. So where is the problem? Where are you searching for the solution? In the hospital. You lost your health in the kitchen. Where are you searching? Will you find the answer? We don't have brains to figure this out. ಹೋಗಯ್ಯ, ಬಿಳಿಯ ಕೂದಲು ಹಾಕ್ಕೊಂಡು ಬಂದಿದ್ದೆ, ನಾವು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋಗಿದೆ, ಕಿಚನಲ್ಲಿದೆ. ವೇರ್ ಈಸ್ ದ ಕಿಚನ್? ಇನ್ನು ಸೆಲ್ಲೈನ್ ಕಲ್ಚರ್ಸ್ ಹಾಕಿ ನಿಮ್ಮ ಮಾಂಸವನ್ನು ನಿಮ್ಮ ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ರೆಡಿ ಇದೆ. ಈಗ ಡಾಕ್ಟರ್ ಖಾದರ್ ಬರ್ತ್ಡೇ ಅಂದರೆ ಐ ಕ್ಯಾನ್ ಆರ್ಡರ್ ಮೈ ಮೀಟ್ ಟು ಬಿ ಸರ್ವ್ಡ್ ಫಾರ್ 10,000 ಪೀಪಲ್. ನಂದು ಮಾಂಸದ್ದು ಒಂದು ಚೂರು ತಗೊಂಡು ಸೆಲ್ಲೈನ್ ಕಲ್ಚರ್ ಮಾಡಿ ಖಾದರ್ಸ್ ಮೀಟ್ ಆನ್ ಖಾದರ್ಸ್ ಬರ್ತ್ಡೇ. ಝೊಮ್ಯಾಟೊ ಸ್ವಿಗ್ಗಿ ಆರ್ಡರ್ ಮಾಡಬೇಕಾಗಿಲ್ಲ, ಫೋನ್ ಇದೆಯಲ್ಲ, GPS ಟ್ರ್ಯಾಕ್ ಮಾಡಿಕೊಂಡು ಡ್ರೋನ್ ಬಂದು ನಿನ್ನ ಬಾಯಲ್ಲಿ ಆಗ್ತಾ ಇದ್ದೀರಾ. ದಿಸ್ ಇಸ್ ರೆಡಿ ಫಾರ್ ಯು ಇನ್ ಎ ಮ್ಯಾಟರ್ ಆಫ್ ಅನದರ್ ಐ ಥಿಂಕ್ 6 months to 1 year ದಿಸ್ ವಿಲ್ ಹ್ಯಾಪನ್. See, is there food in what we are doing? We have gone so far away from nature. And you think you are going to be healthy? Oh, artificial intelligence, health data on your hands, iPhone, privacy. What nonsense are we talking? You do all golmaal here, and then you start talking about technology, this, that. How foolish one can get. Where is your health? In your iPhone health data? Oh, your heart is beating little less. So, where do you go? Go to doctor, go to MRI, go to PET scan, go to do this. Do you get it back? But the whole world believes multi-specialty, technology cannot do anything for you. Zero help. Please go back to your kitchen. ನಿಮ್ಮ ಅಡಿಗೆ ಮನೆಯಲ್ಲಿ ನಿಮ್ಮ ಆರೋಗ್ಯ ಇರೋದು, ನೀವು ಅಡಿಗೆ ಮಾಡ್ತಾ ಇರತಕ್ಕಂಥ ಪ್ರತಿಯೊಂದು ತುತ್ತುನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇರೋದು. Pizza in New Zealand, pizza in Madras, pizza in Australia, pizza in New York, pizza in taste the same. Why? They are using taste powders, using standardized same stupid recipe, same thing. All over the world people eat the same thing, everyone gets the same disease. We have tablets lined up for you. This is exactly what is happening. And you believe you people can be healthy? You want to be healthy? Eat what your ancestors ate. These are the grains that has inbuilt control to release glucose into your bloodstream. If you maintain the homeostasis of the blood at any given point of time, ಯಾವಾಗ ನೀವು ನಿಮ್ಮ ರಕ್ತದ ಗ್ಲೂಕೋಸ್ ಅಸಮತೋಲನವನ್ನು ಆಗದೇ ಇರಕ್ಕೆ ಬೇಕಾಗಿಲ್ಲ ಅನಿಸುತ್ತೆ, ತುಂಬ ಕಮ್ಮಿ. ಯಾವಾಗ ನಿಮಗೆ ರಕ್ತದಲ್ಲಿ ಗ್ಲೂಕೋಸ್ ಅಸಮತೋಲನ ಆಗದೇ ಇರುತ್ತೋ
ಆವಾಗಲಿಂದ ನಿಮಗೆ ಆರೋಗ್ಯ ನಿಮ್ಮ ದೇಹಕ್ಕೆ ಮರು ತಿರುಗುತ್ತೆ, ಬಿಟ್ಟು ಇನ್ಯಾವತ್ತೂ ಅಲ್ಲ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅಂದರೆ ನೀವು ನಿಜವಾಗ್ಲೂ ನಿಮಗೆ ತಲೆಗೆ ಏನಾದರೂ ಹೋಗಿದೆ ಅಂದರೆ ನಾಳೆಯಿಂದನೇ ನೀವು ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಮುಟ್ಟಬಾರ್ದು. ಹೌದಲ್ವಾ? And this is exactly what I want people to do. We have done this. Thousands and thousands of people now all over the planet have come out of diabetes. Insulin 20 years ತಗೊಳ್ತಾ ಇರೋರು ಬಿಟ್ಟುಬಿಟ್ಟಿದ್ದಾರೆ. When they eat millets. Millets are C4 grasses which do not require water to grow. They can absorb the water from the environment and grow. These grasses host hygroscopic bacteria that have the capacity to absorb water. You don't need dams, you don't need fertilizers, you don't need anything. There are 6,000 varieties of these C4 grasses on this planet. More than 380 varieties of these grasses grains can be eaten as food. Now we don't have any left on this planet. That's because of the sabotaging capacity of these food corporates. Step by step, inch by inch, they said, hey, you guys are eating coarse grains. This is bird feed. Colorado grows tons and tons of brown top millet even today. But the FDA insists it is labeled as not for human consumption. So all over the world, FDA, highest scientific organization, everyone thinks brown top millet is bird feed. So people in India, Pavagada district, were growing brown top millet for time immemorial and eating. All at a sudden, these experts, so-called green revolution experts, came and said, ಏನೋ ಹುಚ್ಚ, ಅಕ್ಕಿ ತಿನ್ನೋದನ್ನು ನೀನು ತಿಂತಾ ಇದೆಯಾ, ಹಂದಿ ತಿನ್ನೋದನ್ನು ನೀನು ತಿಂತಾ ಇದೆಯಾ, ಇದು ಹಿಂದಿನವರು ತಿನ್ನೋದು ಪ್ರಿಮಿಟಿವ್ ಫುಡ್ಡು. ಹೌದಾ? ಇದ್ದಕ್ಕಿದ್ದಂಗೆ ಅವನು ಬೆಳೀತಾ ಇದ್ದಿದ್ದು, ತಿಂತಾ ಇದ್ದಿದ್ದು ಸಾವಿರಾರು ವರ್ಷ ಊಟ ಆಗದೆ ಇರಂಗೆ ಆಗೋಯ್ತು. ಇನ್ನು ಊಟ ಇಲ್ಲವಲ್ಲ, ನಮಗೇನು ಏನು ಮಾಡೋದು? ಡೋಂಟ್ ವರಿ, ನಾವು ಕೊಡ್ತೀವಿ, PL480 ಗೋಧಿ ತಂದಿದ್ದೀವಿ ಅಂತ ನಮ್ಮ ಭಾರತ ದೇಶಕ್ಕೆ ಇವರು ಕಳ್ಸೋಕ್ಕೆ ಶುರು ಮಾಡಿ. ಒಬ್ಬ ಅಮೆರಿಕ ಅವರು ಕೊಟ್ಟಿದ್ದಾರೆ, ನಮಗೆ ಊಟ ಇರಲಿಲ್ಲ, ನಮಗೆ ಹಸಿವಿತ್ತು. ದೀಸ್ ಆರ್ ಆಲ್ ಡೆವಲಪಿಂಗ್, ದೇ ಡೋಂಟ್ ಹ್ಯಾವ್ ಫುಡ್. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಮೀಡಿಯಾ ರೋಟ್. ಆಹಾರ ಇರಲಿಲ್ಲ ಅಂತ ಅಲ್ಲ, ನೀನು ತಿನ್ನೋದು ಆಹಾರ ಅಲ್ಲ ಅಂತ ಹೇಳಿದ್ದು ಈ ತಜ್ಞರು. The same persons, now they are telling millets are nutraceuticals. ಈ 70 80 ವರ್ಷ ಮಾನವ ಜಾತಿ ಅದ್ಭುತವಾದ ರಿಫೈನ್ಡ್ ಫುಡ್ಡನ್ನು ತಿಂದ ಮೇಲೆ ಗೊತ್ತಾಗಿದ್ದು ನ್ಯೂಟ್ರಿಷನ್ ಇಲ್ಲ. ನ್ಯೂಟ್ರಿಸಿಟಿಕಲ್ಸ್ ಅಂದರೆ ಮಿಲೆಟ್ಸು ಅಂತ ಈ ತಜ್ಞರೇ ಈಗ ಹೇಳ್ತಾ ಇದ್ದಾರೆ. ಎಷ್ಟು ಮಿಲೆಟ್ಸ್ ಇದೆ ಅಂತ ಗೊತ್ತಿಲ್ಲ, ಮಿಕ್ಕಿದ್ದು ಒಂದೋ ಎರಡೋ. ಒಂದು ಕಡೆ ರಾಗಿ, ಒಂದು ಕಡೆ ಜೋಳ, ಒಂದು ಕಡೆ ಸಜ್ಜೆ. ಇದು ಮೇಜರ್ ಮಿಲೆಟ್ಸ್ ಅಂತಾರೆ. ಇದನ್ನು ದೊಡ್ಡದಾಗಿರ್ತವೆ ಪ್ರಮಾಣದಲ್ಲಿ. ಬಟ್ ಮಿಲ್ಲೆಟ್ ಅಂದರೆ, ಮಿಲ್ಲಿ ಅಂದರೆ ಸ್ಮಾಲ್, ವಿಚ್ ಯು ಕಾಂಟ್ ಸಿ, ಯುವರ್ ಐ ಕೆನಾಟ್ ಸಿ. ಮಿಲಿಮೀಟರ್ ಅಂದರೆ ನಾವು ಹುಡುಕ್ಬೇಕು, ತುಂಬ ಕಷ್ಟ. ನಿಮ್ಮ ಅಕ್ಷರದ ಸೈಜ್ ಮಿಲಿಮೀಟರ್ಗಿಂತ ಕಮ್ಮಿ ಆದರೆ ನಾವು ಓದೋಕ್ಕಾಗೋದಿಲ್ಲ. ಸೂಕ್ಷ್ಮ ಧಾನ್ಯಗಳು, ಲಘು ಧಾನ್ಯ ಅಂತಾರೆ ಹಿಂದಿಯಲ್ಲಿ. ಮೋಟಾ ಅನಾಜ್, ಛೋಟಾ ಅನಾಜ್ ಅಂತಾನು ಕರೀತಾರೆ. ಮೋಟಾ ಅಂದರೆ ಸಣ್ಣಗಿಂತ ಸ್ವಲ್ಪ ದಪ್ಪಗಿರೋದು ಅಂತ. ಜೋಳ, ಸಜ್ಜೆ, ರಾಗಿ, ಬರಗು ಇವೆಲ್ಲ ಮೋಟಾ ಅನಾಜ್. ಮೆಕ್ಕೆಜೋಳ ಆಲ್ಸೋ ಮಿಲ್ಲೆಟ್ಟೆ, ಆದರೆ ಅದರದ್ದು ಬೀಜದ ಪ್ರಮಾಣ ದೊಡ್ಡದಾಗಿರೋದರಿಂದ ಅದನ್ನು ಮಿಲ್ಲೆಟ್ಟಲ್ಲಿ ಸೇರಿಸೋದಿಲ್ಲ. ದೋ ಅದರಲ್ಲಿ ಗ್ಲೂಕೋಸ್ ತಯಾರು ಮಾಡೋ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಅರ್ಥ ಆಯ್ತಾ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಅಂತಾರೆ. ಅದರಲ್ಲಿ ಗ್ಲೂಕೋಸನ್ನು ತಯಾರು ಮಾಡುವ ವಿಧಾನ ಈ C4 ಗ್ರಾಸಸ್ಸಲ್ಲಿ
ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಅಂತ 4 ಕಾರ್ಬನ್ ಯೂನಿಟಿಂದ ಶುರು ಮಾಡಿ 5 ಆ್ಯಡ್ ಮಾಡುತ್ತೆ, 6ನೇದು ಆ್ಯಡ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನು. ಅದನ್ನು C4 ಫೋಟೋಸಿಂಥಸಿಸ್ ಅಂತಾರೆ, C4 ಗ್ರಾಸಸ್ ಅಂತಾರೆ. ಅಕ್ಕಿ ಗೋಧಿ C3 ಗ್ರಾಸಸ್ ಅಂತಾರೆ. ಪೈರುವಿಕ್ ಆ್ಯಸಿಡಿಂದ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್, ಅಲ್ಲಿಂದ ಆಸ್ಕಾರ್ಬಿಕ್ಕು, ಅಲ್ಲಿಂದ ಸಿಟ್ರಿಕ್ಕು, ಅದು ಗ್ಲೂಕೋಸ್ ತಯಾರಾಗುತ್ತೆ. 3, 4, 5, 6. C4ಅಲ್ಲಿ 4, 5, 6 ಅಷ್ಟೇ. ಬಟ್ 3 to 4 ಹೋದಾಗ ನೀರು ಕಟ್ಟರೆ ಆಕ್ಸಾಲೋ ಆ್ಯಸಿಡ್ ಜಾಸ್ತಿ ರೆಡಿ ಆಗುತ್ತೆ. ಅಂದರೆ ನೀರು ಕೊಟ್ಟರೆ ಈ ಅಕ್ಕಿ ಮತ್ತು ಗೋಧಿಗೆ ಇಳುವರಿ ಹೆಚ್ಚಾಗತ್ತೆ. 1 ಪಟ್ಟಿಗಿಂತ 4 ಪಟ್ಟು ಇಳುವರಿ ತೆಗಿಬೋದು. ಅದನ್ನು ಗ್ರೀನ್ ರೆವಲ್ಯೂಷನ್ ಎಕ್ಸ್ಪರ್ಟ್ಸ್ ಬಳಸ್ಕೊಂಡು ನಿಮಗೆಲ್ಲರಿಗೂ ನೋಡಿರಿ, ಜಾಸ್ತಿ ಆಹಾರ ರೆಡಿ ಮಾಡ್ತೀವಿ. 1 ಎಕರೆಗೆ 10 ಕ್ವಿಂಟಲ್ ಬರೋದು 40 ಕ್ವಿಂಟಲ್ ಮಾಡ್ತೀವಿ, 30 ಕ್ವಿಂಟಲ್ ಮಾಡ್ತೀವಿ. ಇದೇ ಗ್ರೀನ್ ರೆವಲ್ಯೂಷನ್, ಇದೇ ಫರ್ಟಿಲೈಸರ್, ಇದೇ ಬಳಸ್ರಿ ಅಂತ ಇಡೀ ಪ್ರಪಂಚವನ್ನು ತಮ್ಮ ಕೈ ಮುಡಿಯಲ್ಲಿ ಇಟ್ಕೊಂಡಿದ್ದಾರೆ. ಹೇಗೆ ಆ ಬೀಜವನ್ನು ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಪೇಟೆಂಟ್ ಅಂತ, ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಂತ ದೊಡ್ಡ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಇಡೀ ಮಾನವ ಜಾತಿ ಬೀಜದ ವ್ಯವಸ್ಥೆಯನ್ನು ತಮ್ಮ ಕೈಗೆ ತೊಗೊಂಡ್ರೆ ಸೀಡ್ ಕಂಪ್ನೀಸ್. ಈಗ ನೀವು ಊಟ ಮಾಡಬೇಕಂದ್ರೆ ಈ ಕಂಪ್ನಿಗಳಿಗೆ ದುಡ್ಡು ಬರಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ದ್ಯಾಟ್ ಈಸ್ ದಿ ಬಿಸ್ನೆಸ್. ಸೊ ದ ಹೋಲ್ ಫುಡ್ now is in the hands of these seed companies and fertilizer companies. This is exactly what happened in the name of science. Absolutely zero science actually. Adanna tinlebaradittu ನಾವು. Rice is not human beings' food at all. If it were to be meant so by God, it should have been available everywhere. What is available everywhere? Millets. But these guys said, these experts said, that's not your food. You see, ಷಡ್ಯಂತ್ರ ಎಷ್ಟು ಆಗಿದೆ ಅಂತ ಯಾವ ತಜ್ಞನೂ ಹೇಳಕ್ಕೆ ರೆಡಿ ಇಲ್ಲ, ಯಾವ ಸೈಂಟಿಸ್ಟು ಹೇಳಕ್ಕೆ ರೆಡಿ ಇಲ್ಲ. ಗ್ಲೂಕೋಸು ನಾವು ಬಾಯಿಗೆ ಹಾಕ್ಕೋಬಾರ್ದು, ಸಕ್ಕರೆ ಬಾಯಿಗೆ ಹಾಕ್ಕೋಬಾರ್ದು. ಬಯೋಕೆಮಿಕಲ್ ಪ್ರಿನ್ಸಿಪಲ್, ಫಂಡಮೆಂಟಲ್ ಪ್ರಿನ್ಸಿಪಲ್, ದಟ್ ಈಸ್ ದ ಲಾಸ್ಟ್ ಪ್ರಾಡಕ್ಟ್ ನಾವು ತಯಾರು ಮಾಡಬೇಕು. ಕೊನೆಯ ಪದಾರ್ಥ ಅದು, ನಮ್ಮ ಪಚನನಾಳದ ಕೊನೆಯ ಪದಾರ್ಥ ಗ್ಲೂಕೋಸ್. ಈಗೇನು ಮಾಡ್ತಾಯಿದ್ವಿ, ಸಕ್ಕರೆ ಬಾಯಿಗೆ ಹಾಕ್ಕೋತಾ ಇದ್ವಿ. ಎಷ್ಟು ಟನ್ನು ಗೊತ್ತಾ? ಫ್ಲೋರಿಡಾ ಅಲೋನ್ ಪ್ರೊಡ್ಯೂಸಸ್ ಎಷ್ಟು ಟನ್ನು? 40 lakh tons. ನಾವೇನು ಕಮ್ಮಿ ಅಂತ ಕರ್ನಾಟಕದವರು ಒಂದು 5 ಲಕ್ಷ ಟನ್ನು ಎವ್ರಿ ಇಯರ್ ರೆಡಿ ಮಾಡಿದ್ದೀವಿ. ಮಹಾರಾಷ್ಟ್ರ ನಾವು 7 ಲಕ್ಷ ಟನ್. ಒಟ್ಟಿಗೆ ಭಾರತ ದೇಶದಲ್ಲಿ 48 lakh tons ಪರ್ ಇಯರ್ ಶುಗರ್. ನಿಮಗೆ ಬೇಕಾಗಿದ್ದು 1 ಮಿಲಿಗ್ರಾಮು ಇಲ್ಲ. ಎಲ್ಲಿ ಶುಗರ್ ಫ್ಯಾಕ್ಟ್ರಿ ಇರುತ್ತೋ ಅದ್ರ ಸುತ್ತಲೂ 18 ಡಿಸ್ಟಿಲರೀಸ್ ಇರುತ್ತೆ. ಸಾರಾಯಿಗೋಸ್ಕರ ಕಬ್ಬು ಬೆಳೀತಾ ಇರೋದು. ಅಮೇರಿಕನ್ಸ್ ಬೆಳಗ್ಗೆ ಎದ್ದರೆ ಡೋನಟ್ಟು, ಈ ನಟ್ಟು, ಆ ನಟ್ಟು, ಏನೇನು ತಿಂತಾರೋ, ಏನು ನಟ್ಟು, ಅವನಿಗೆ ಹೊಟ್ಟೆ ಬರುತ್ತೆ, ಇದು ಬರುತ್ತೆ, ನೋ ಪ್ರಾಬ್ಲಮ್, ಬಾ ಟ್ಯಾಬ್ಲೆಟ್ ತಗೋ, ಮುಗಿದೋಯ್ತು ಕೆಲಸ. ಸೊ ಶುಗರ್, not even a milligram should go into your, but we are pumping in so much sugar. ಹಾಲಿಗೆ ಸಕ್ಕರೆ ಹಾಕಿ ಚೆನ್ನಾಗಿದೆ ಅಂತ ಮಕ್ಕಳ ಬಾಯಿಗೆ ಹಾಕ್ತಾಯಿದೆ. ಹಾಲು ಕೊಡಬಾರ್ದು, ಸಕ್ಕರೆ ಕೊಡಬಾರ್ದು, ಎರಡು ಸೇರಿಸಿ ಕೊಡ್ತಾರೆ. ಆ್ಯಂಡ್ ವಿ ಆರ್ ಆಲ್ ಸೈಂಟಿಫಿಕ್. ಮುಂದಕ್ಕೆ ಹೋಗಿ ಮಂಗಳಗಿರದಲ್ಲಿ ನಾಳೆ ನಾಡಿದ್ದು ಹೋಗಿ ಸಂಸಾರ ಮಾಡ್ತೀವಿ. ಬೆಳಗ್ಗೆ ಇದ್ರೆ ಇಲ್ಲಿ ಕಕ್ಕ ಮಾಡೋಕ್ಕಾಗ್ತಾಯಿಲ್ಲ. ಕಾನ್ಸ್ಟಿಪೇಷನ್, ಗ್ರಾಸ್. 80% ಆಫ್ ದ ಮನಿ ಇನ್ ದ ಡಲ್ಕೊಲಾಕ್ಸ್, ಒಂದು ಟ್ಯಾಬ್ಲೆಟ್. ಅವ್ನು ಬೆಳಗ್ಗೆ ಇದ್ದರೆ ಕಕ್ಕ ಮಾಡಿ. ಯಾಕೆ ಹೆಂಗೆ ಮಾಡೋದು? ಬರೋದಿಲ್ಲ. ಯಾಕೆ ಹಿಂಗೆ ಕೂತ್ಕೋತಾರೆ? ಅಲ್ಲಿ ಓಪನೇ ಆಗಿಲ್ಲ, ಹೆಂಗೆ ಕಕ್ಕ ಬರುತ್ತೆ? ತಿನ್ನೋದು ಹಿಂಗೆ, ಅರ್ಧ ಓಪನ್ ಇದೆ, ಅರ್ಧ ಕ್ಲೋಸ್ ಇದೆ. ಹೆಂಗ್ರಿ ಕಕ್ಕ ಬರೋದಿಲ್ಲ? ಊಟ ಮಾಡೋದು ಗೊತ್ತಿಲ್ಲ, ಕಕ್ಕ ಮಾಡೋದು ಗೊತ್ತಿಲ್ಲ. ನಾವು ಮುಂಚೆ ಕಕ್ಕ ಹೆಂಗೆ ಕೂತಾ ಇದ್ದೀವಿ? ಹಿಂಗೆ ಬೆರಳ ಮೇಲೆ ಕೂತ್ಕೊಂಡ್ರೆ ಹಂಡು ಊರಿದ್ರೆ ಗುದದ್ವಾರ ಪೂರ್ತಿ ಓಪನ್ ಆಗುತ್ತೆ. ಕಕ್ಕ ಟಪಕ್ಕಂತ ಅದಷ್ಟಕ್ಕದೇ ಬರುತ್ತೆ. ಇದನ್ನು ಮಲಾಸನ ಅಂತಾರೆ. ದಿಸ್ ಹ್ಯಾಸ್ ಬೀನ್ ಟಾಟ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಬೈ ಅವರ್ ಯೋಗ ಮಾಸ್ಟರ್ಸ್. ಹಂಗೆ ಮಾಡ್ರಿ, ಕಕ್ಕ ಚಪಕ್ಕಂತ ಬರುತ್ತೆ, ಕ್ಲೀನ್ ಆಗುತ್ತೆ ನಿಮ್ಮ ದೇಹ. ವಿದೌಟ್ ಕ್ಲೀನಿಂಗ್ ದೇರ್ ಇಸ್ ನೋ ಹೆಲ್ತ್. ಹೀಗೆಲ್ಲ ನ್ಯೂಟ್ರಿಷನ್ ಬೇಕು, ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಇದು ಬೇಕು, ಅದು ಬೇಕು ಅಂತ ಇದ್ದಾರೆ. ನ್ಯೂಟ್ರಿಷನ್ ಈಸ್ ನಾಟ್ ದ ಸ್ಟೋರಿ ಆಫ್ ಹೆಲ್ತ್. ನಿಮಗೆ ನ್ಯೂಟ್ರಿಷನ್ ಇಲ್ಲ ಅದಕ್ಕೆ ಹೆಲ್ತ್ ಇಲ್ಲ, ಮಾಲ್ 'No, no, no. Even if you have the best nutrition food,
if you cannot remove your shit, your urine, your sweat, and the carbon dioxide from each and every cell, you will have disease. And that's what is happening. ಕಕ್ಕ ಮಾಡೋಕ್ಕೆ ಬರಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಖಾದರ್ ಬಂದು ಈಗ ತೋರಿಸಿದ್ರೆ ಅಂತ ಅಲ್ಲ, ಹೋಗಿ ಮಾಡೋದು, ನಿಮ್ಮ ಮೂಗು ಅದು ಇದು ಬಿದ್ದು ಬಿಡುತ್ತೆ. ಯು ಹ್ಯಾವ್ ಟು ಪ್ರಾಕ್ಟೀಸ್. ಕಕ್ಕ ಮಾಡೋವಾಗ ಅರ್ಧ ಓಪನ್ ಆಗಿದೆ, ತಿನ್ನೋವಾಗ ಅರ್ಧ ಓಪನ್ ಆಗಿದೆ. ಹೆಂಗೆ ತಿನ್ನೋದು ಹೆಂಗೆ? ಓಕೆ, ಕಕ್ಕ ಮಾಡೋದು ಚೆನ್ನಾಗಿ ಹೇಳ್ಕೊಟ್ಟಿದೆಯಾ, ತಿನ್ನೋದು ಹೆಂಗೆ? ನಿಮ್ಮ ಗುದದ್ವಾರ ಮುಚ್ಕೊಂಡಿರಬೇಕು. ಇದನ್ನು ಸುಖಾಸನ ಅಂತ. ಯು ಹ್ಯಾವ್ ಕ್ಲೋಸ್ಡ್ ಯುವರ್ ಆನಸ್ ಕಂಪ್ಲೀಟ್ಲಿ ವೆನ್ ಯು ಕ್ರಾಸ್ ಯುವರ್ ಲೆಗ್ಸ್. ಈಗ ಊಟ ಮಾಡ್ತಾ ಇರ್ತೀರಾ, ಬಾಳೆ ಎಲೆ ಹಾಕ್ಕೊಂಡು, ಯಾವಾಗಾದ್ರೂ ಹೂಸು ಬಂದರೆ ಹಿಂಗೆ ಎತ್ತಬೇಕು. ಗೊತ್ತಾಯ್ತಾ ನಿಮಗೆ? ಯು ಅಂಡರ್ಸ್ಟ್ಯಾಂಡ್? ಗೊತ್ತಾಗ್ತಾ ಇದೆ ನನಗೆ ಅಲ್ವಾ? ಅಲ್ಲಿ ಕ್ಲೋಸ್ ಆದರೆ ಈಗ ದ ಸಿಸ್ಟಮ್ ಈಸ್ ರೆಡಿ ಟು ರಿಸೀವ್ ವಿದೌಟ್ ಪ್ರೆಷರ್. ಯಾಕೆ ಪ್ರೆಷರ್ ಆಗಬಾರ್ದು? STP ಅಂತಾರೆ, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ನೀವು ಹಿಮಾಲಯಕ್ಕೆ ಹೋಗ್ತಾರೆ ಮೇಲೆ, ಚೆನ್ನಾಗಿದೆ ಹಂಗೆ ಕೂತ, ಮೇಲೆಗೆ ಹೋಗ್ತೀರಪ್ಪ, ಆಕ್ಸಿಜನ್ ಕೆನಾಟ್ ಬಿ ಹೆಲ್ಡ್ ಬೈ ಯುವರ್ ಲಂಗ್ಸ್ ಅಲ್ವಾ? ಅಲ್ಲಿ ಪ್ರೆಷರ್ ಕಮ್ಮಿ ಇದೆ. ದಟ್ ಮೀನ್ಸ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆರ್ ಡಿಪೆಂಡೆಂಟ್ ಆನ್ the pressure. You do not understand the pressure of the normal room temperature and pressure, very important factor in each and every biochemical reactions, right way of happening. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅದು ಸಮುದ್ರ ಗರ್ಭಕ್ಕೆ ಹೋದರೆ ನಿಮ್ಮ ಲಂಗ್ಸ್ ಕುಸಿದು ಬಿದ್ದೋಗ್ತವೆ, ನೀವು ಸತ್ತೋಗ್ತೀರ ಢಪಕ್ಕಂತ. ಸೊ ಪ್ರೆಷರ್ ಕೆನಾಟ್ ಬಿ ಮ್ಯಾನಿಪುಲೇಟೆಡ್, because each and every living cell, not only human body, every living cell, even if you take the elephant to the top, it cannot breathe. You take the elephant under the ground, lungs will collapse. That means every biochemical reaction, including oxygen absorption and carbon dioxide release, depends on the temperature and pressure, particular body temperature. In fact, our temperature has to be 98.4 degree Fahrenheit. Then only this breathing can go in the right. So when you cook your food in pressure cooker, everything is disturbed. They are all biochemical. So never ever cook food in pressure cooker. ಹೋಗಯ್ಯ, ನೀನು ಚೆನ್ನಾಗಿ ಹೇಳಿದಿ, ಹೋಟೆಲ್ಗೆ ಹೋಗಬೇಡ ಅಂತೀಯ, ಆಸ್ಪತ್ರೆಗೆ ಹೋಗಬೇಡ ಅಂತೀಯ, ಕೊನೆಗೆ ಒಂದು ಕುಕ್ಕರಲ್ಲಿ ಕುಕ್ ಮಾಡ ಚೆನ್ನಾಗಿದೆ. That's why I tell, don't even use mixie. ಇನ್ನೂ ಚೆನ್ನಾಗಿದೆ. When you use mixie, the RPM of the mixie, it's beyond 10, you are producing pressure and heat. You can eat, but you are eating, the nutritional values have completely gone on. All these nutritionists never talk about these things. Tablet ಇದೆ. And that's why we changed our oils to so-called refined oils. You don't know where the oils are coming from, how they are extracting, they are doing all kinds of pressure extraction, heat extraction, solvent extraction, and we are happy with that. It has no cholesterol. ಈಗಲೇ ಟನ್ ನಮ್ಮ ದೇಹದಲ್ಲಿ ಗ್ಲೂಕೋಸ್ ರೆಡಿ ಮಾಡಿದ್ದೀವಿ, ಕೊಲೆಸ್ಟ್ರಾಲ್ ರೆಡಿ ಆಗ್ತಾ ಇದೆ. ಇಲ್ಲ ಅಡ್ವರ್ಟೈಸ್ಮೆಂಟು, ನೋ ಕೊಲೆಸ್ಟ್ರಾಲ್, ನೋ ಪ್ರಾಬ್ಲಮ್, ಐ ಆಮ್ ಮೇಕಿಂಗ್ ಕೊಲೆಸ್ಟ್ರಾಲ್, ಎನಫ್ ಕೊಲೆಸ್ಟ್ರಾಲ್ ಬೈ ಈಟಿಂಗ್ ರೈಸ್ ಅಂತ ಈ ಡಾಕ್ಟ್ರುಗಳು ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆ ಎಷ್ಟು ಮೋಸ ನಡೀತಾ ಇದೆ ಇನ್ ದ ನೇಮ್ ಆಫ್ ಸೈನ್ಸ್, ಆಲ್ ಆಫ್ ದಿಸ್. ಅಂದರೆ ಮಾನವ ಜಾತಿಗೆ ರೋಗ ಇರೋ ಅಗತ್ಯ ಇಲ್ಲ ಇಫ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಫುಡ್, ಇಫ್ ಯು ಡಿಫೈನ್ ಫುಡ್. ಟಿಲ್ ಟುಡೇ humans have not defined what food is. In fact, that's what happened when I first came to America in 19... Actually, I was here for 10 years. 10 long years. So first when I came in 87, first day I met a girl at the age of 6 menstruating, and I asked the doctor, typical American religion,
I just did my PhD on steroids, estrogen, progesterone, androstenedione, testosterone. So it didn't take me more than 3 minutes to figure that the girls are being fed artificial steroids. The whole human race is being fed now in the form of different kinds of meats. So your immune system is compromised. And then, oh, vaccine, fluke vaccine, iduku vaccine, adiku vaccine, all nonsense. You see where we are going? The whole human race is misled in the name of science, in the name of technology. We have taken away ourselves from the natural food systems and creating disease after disease, disease after disease, disease after disease. So for me it looked so simple. What if we just do not eat this nonsense and eat the food that God made for us? I went back in 1997 and fed these foods: rice 0, wheat 0, milk 0, egg 0, meat 0, because we don't have the protein digesting enzymes for the other animal. So what we have is actually peptidases that can take the protein of plants and convert that into our protein. So when a deer eats plant protein, it makes its muscular protein structures. And deer protein is different because its strength is different. A cat, when it falls, it has no problem because its muscles are different. But if I fall from the same height, I'll break my bones. It's different. Okay? So I started feeding diabetic patients, first type 1 diabetes, gestational diabetes, drug-induced diabetes. They're confusing everyone. It is diabetes, that's all. You have high sugar in your blood. Simple, as simple. Whether you are a boy or a girl or small boy or a big boy, it doesn't matter. So you just feed something that doesn't flood your glucose levels into your blood stream. Let it be slow and steady. Regulation has to happen. We have these 5 millets. I had taken 10, 12 grains and fed these diabetic fellows, HbA1c 10, 12, different porridge of different grains, and collected their urine after 1 or 2 hours. It's called renal tolerance test. And if you do not see glucose spike, that means that grain has the capacity to release glucose slowly and steady. Lo and behold, rice, wheat, shoot, ಇಷ್ಟು ಸ್ಪೈಕ್ ಬರುತ್ತೆ. ರಾಗಿ, ಜೋಳ, ಸಜ್ಜೆ, ಮೇಜರ್ ಮಿಲೆಟ್ಸ್ ಅಂತ ಹೇಳಿದ್ದೀನಿ. ರಾಗಿ, ಸಜ್ಜೆ, ಬರಗು, ಜೋಳ, ಮೆಕ್ಕೆಜೋಳ ಟೇಕ್ಸ್ 2.5 ಅವರ್ಸಲ್ಲಿ ಗ್ಲೂಕೋಸ್ ಬಂದ್ಬಿಡುತ್ತೆ. ಇನ್ನೂ 5 ಧಾನ್ಯ, ಆರ್ಕ, ಸಾಮೆ, ನವಣೆ, ಕೊರ್ಲೆ, ಗೋಧುಲು, ದೇ ಟೇಕ್ 6 hours to 7 hours to release glucose in the urine, renal tolerance. That means if I feed these 5 grains, I should be able to cure all these fellows. ಅದು ಥೈರಾಯ್ಡ್ ಇರಲಿ, ಬಿ ಪಿ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಟ್ರೈಗ್ಲಿಸರೈಡ್ಸ್ ಇರಲಿ. ದ್ಯಾಟ್ಸ್ ವಾಟ್ ವಿ ಡಿಡ್. 30 ದಿವಸ 30 ಜನನ್ನ ಒಂದು 8 ಎಕರೆ ಹೊಲದಲ್ಲಿ ಕಟ್ಟಾಕ್ಬಿಟ್ಟಿದ್ವಿ ಬೇಲಿ ಹಾಕಿ. ಇಲ್ಲ ಅಂದರೆ ಅವನು ಹೋಗಿ ನಮ್ಮ ಅಪ್ಪ ಬಂದಿದ್ದರು, ಅವನು ಚಾಕ್ಲೇಟ್ ತಂದ, ಇಲ್ಲ ನನ್ನ ಹೆಂಡತಿ ಬ್ರದರ್ ಬಂದರು, ಒಂದು ಕ್ವಾರ್ಟರ್ ಹಾಕಬೇಕು, ಕಾಫಿ ಕುಡಿಬೇಕು, ಇಲ್ಲ ಗುಲಾಬ್ ಜಾಮೂನ್ ತಿನ್ನಬೇಕು, ಇದು ಇದ್ದೇ ಇರುತ್ತೆ. ಸೊ ಎಲ್ಲರನ್ನೂ ಕಟ್ ಹಾಕಿದ್ವಿ, ಬೇಲಿ ಹಾಕಿ ಲಾಕ್ ಮಾಡಿ 30 ದಿವಸ ಬೆಳಗ್ಗೆ ಮಿಲ್ಲೆಟ್ ಇಡ್ಲಿ, ರಾತ್ರಿ ಮಿಲ್ಲೆಟ್ ಪುಳಿಯೋಗರೆ, ಸಾರು, ಅನ್ನ ಕೊಟ್ಟಿದ್ವಿ. 30 ದಿವಸ 20 ಯೂನಿಟ್ 40 ಯೂನಿಟ್ ಇನ್ಸುಲಿನ್ ತಗೊಳ್ಳೋ ಎಲ್ಲ ಬಿಸಾಕಿದ್ದಾರೆ. ನಾವು ಇಟ್ಸ್ ಬೀನ್ 3 to 4 years. No one has gone to doctor even once. Because we removed the glucose imbalance, which starts clearing up every disease in your body. And 200 kg ತೂಕ ತೂಗೋರು 6 ತಿಂಗಳು ಈ ಊಟ ಮಾಡೋಷ್ಟಿಗೆ 80 kg ಆಗುತ್ತೆ. So we can remove all obese people, just fix them in a house, lock them up, give them this food, but take once 1 hour walking. 3 months ಬೇಕಾಗಿಲ್ಲ, 30 ಡೇಸಲ್ಲಿ
10 kg ಕಮ್ಮಿ ಆಗ್ಬಿಡ್ತಾರೆ. ಸೊ ಆಲ್ ದಿಸ್ ಮಾಡರ್ನ್ ಡೇ ಸೋ ಕಾಲ್ಡ್ ಲೈಫ್ ಸ್ಟೈಲ್ ಡಿಸೀಸಸ್ ಕ್ಯಾನ್ ಬಿ ಫಿಕ್ಸ್ಡ್ ಲೈಕ್ ದ್ಯಾಟ್, ಜಸ್ಟ್ ಲೈಕ್ ದ್ಯಾಟ್, including type 1 diabetes. In fact, I have the so-called testimonial, which we could not play, I think. It's okay. We have hundreds of boys and girls coming out of these diseased conditions. So, it is millet that can heal, not just nutrition. They can heal and make your body at peace and joy. ಅದಕ್ಕೆ ನಾವು ಇದನ್ನು ಆರೋಗ್ಯವೇ ಮಹಾಭಾಗ್ಯ ಅಂತೀವಲ್ಲ, ಮಹಾಭಾಗ್ಯ ಯಾವುದು? ಆರೋಗ್ಯ ಕೊಡ್ತಕ್ಕಂಥ ಅದ್ಭುತ ಧಾನ್ಯ ಇದು ಅಂತ ಈ 5 ಧಾನ್ಯಗಳಿಗೆ ಸಿರಿಧಾನ್ಯ ಅಂತ ಹೆಸರಿಟ್ಟೆ. ಚಪ್ಪಲಿ ಅದನ್ನು ತಗೊಂಡು ನಮ್ಮ ಕೇಂದ್ರ ಸರ್ಕಾರ ಈಗ ಮಿಲ್ಲೆಟ್ಸನ್ನು ಸಿರಿ ಅನ್ನ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ನಾರ್ತ್ ಅವ್ರಿಗೆ ಸಿರಿ ಅನ್ನ ಹೇಳೋದು ಬರೋದಿಲ್ಲ, ಶ್ರೀ ಅಂತಾರೆ ಅವರು, ಶ್ರೀ ಅನ್ನ ಅಂತ ಕರೀತಾರೆ ಮಿಲ್ಲೆಟ್ಸ್. ಬಟ್ ಅವ್ರಿಗೆ ಬಾಜ್ರಾ, ರಾಗಿ, ಜೋಳನೇ ಮಿಲ್ಲೆಟ್ ಅಂದ್ಕೊಂಡಿದ್ದಾರೆ. ಬಿಕಾಸ್ ದೇ ಹ್ಯಾವ್ ನೋ ಕ್ಲೂ ಆ್ಯಸ್ ಟು ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ನಾವು 97ನಲ್ಲಿ ವಾಪಸ್ ಹೋಗಿ ಈ ಧಾನ್ಯಗಳನ್ನೆಲ್ಲ ಮತ್ತೆ ಬೀಜ ಸಮೇತ ಹುಡುಕಿ ರೈತರು ಬೆಳೆಸ್ತಾನೇ ಇರಲಿಲ್ಲ. ಯಾಕಂದರೆ ಅದು ಅಕ್ಕಿ ಊಟ ನಮ್ಮ ಊಟ ಅಲ್ಲ ಅಂತ ಎಲ್ಲರೂ ಈಗಲೂ ಈಗ ರೈತರ ಹತ್ರ ಹೋದರೆ ಅದು ಯಾಕೆ ತಿಂತೀರಾ, ಅದು ಅಕ್ಕಿ ಊಟ ಅಲ್ಲ, ನೀನು ಯಾಕೆ ತಿಂತೀಯ, ಅದು ಅಕ್ಕಿ ಊಟ ಅಲ್ವೇನಯ್ಯ, ನೀನು ತಿನ್ನಕ್ಕೆ ಹೊರಟಿದೀಯ. ಬಟ್ ಸಾವಿರಾರು ವರ್ಷ ಅಲ್ಲ, ಲಕ್ಷಾಂತರ ವರ್ಷ ಮಾನವ ಜಾತಿ ಊಟ ಮಾಡಿದ್ದೇ ಈ ಧಾನ್ಯಗಳು. ಹಾಗೆ ನೀವು ಪಿರಮಿಡ್ಸ್ಗೆ ಹೋಗಿ ಸೋಕಾಲ್ಡ್ ಪಿರಮಿಡ್ಸ್ ಬಾಯಲ್ಲಿ ಈಗ ಸಿಗೋದು ಅದೇ ಧಾನ್ಯ. ನಮ್ಮ ಬೇಲೂರು ಹಳೆಬೀಡಿಗೆ ಬನ್ನಿ, ಆ ಬಾಲಿಕೆ ಕೈಯಲ್ಲಿ ನಮ್ಮ ದೇವಸ್ಥಾನದ ಶಿಲ್ಪ ಕಳೆಗಳು ಸಿಗೋದು ಇದೇ ಧಾನ್ಯ, ಅಕ್ಕಿ ಗೋಧಿ ಅಲ್ಲ. ಸೊ ನಮ್ಮ ದೇಶ ಒಂದೇ ಅಲ್ಲ, ನೀವು ಜಪಾನ್ಗೆ ಹೋಗಿ ಅವ್ರು ತಿಂತಾ ಇದ್ದಿದ್ದು ಜಾಪನೀಸ್ ಮಿಲೆಟ್, ಬಾರ್ನ್ಯಾರ್ಡ್ ಮಿಲೆಟ್. ಜರ್ಮನಿ ಅವರು ಇನ್ನೊಂದು ವೆರೈಟಿ ಆಫ್ ಬಾರ್ನ್ಯಾರ್ಡ್ ಮಿಲೆಟ್. ಅಮೇರಿಕನ್ ಮಿಲೆಟ್, ಬ್ರೌನ್ ಟಾಪ್ ಮಿಲೆಟ್ ಆ್ಯಂಡ್ ಮೆಕ್ಕೆಜೋಳ ಅವರು ತಿಂತಾ ಇದ್ದಿದ್ದು ಇದೆ ಲಾಂಗ್ ಟೈಮ್. ದೆನ್ ಇಟಾಲಿಯನ್ ಮಿಲೆಟ್ ಈಸ್ ಫಾಕ್ಸ್ ಟೈಲ್ ಮಿಲೆಟ್, ನಮ್ಮ ನವಣೆ. History is complete references that humans ate only millets, nothing else, because we couldn't grow rice and wheat. To grow rice and wheat, you need special conditions. Any condition, 10 degrees to 50 degrees centigrade, you can grow these millets. And you know how much water it requires? 0 water. ನಾನು ಸೈಂಟಿಸ್ಟ್ ಆಗಿರೋದ್ರಿಂದ ಕ್ಯಾಲ್ಕುಲೇಟ್ ಮಾಡಿದೆ. ಹಾಕಿದಾಗಿಂದ ತೆನೆ ಕಟ್ಟೋ ತನಕ ಎಷ್ಟು ನೀರು ಕೊಟ್ಟರೆ ಅಂತ. ಬಿಸಿಲು ಕಾಲದಲ್ಲಿ ಎಲ್ಲೂ ಒಂದು ಚೂರು ನೀರು ತೇವಾಂಶ ಇಲ್ಲದೇ ಇರೋ ಅಂಥ ಜಾಗದಲ್ಲಿ ಟೈಮಲ್ಲಿ ಬೆಳೆಸಿ ನೋಡಿದ್ದೀವಿ. ಕ್ಯಾಲ್ಕುಲೇಟ್ ಮಾಡಿದರೆ ಮೈನರ್ ಮಿಲೆಟ್ಸ್ಗೆ 200 ಲೀಟರ್ಸ್ ಟು 300 ಲೀಟರ್ಸ್ ಟು ಪ್ರೊಡ್ಯೂಸ್ 1 ಕಿಲೋ. ಮೇಜರ್ ಮಿಲೆಟ್ಸ್ಗೆ ರಾಗಿ, ಜೋಳ, ಸಜ್ಜೆ, ಬರಗು, ಮೆಕ್ಕೆಜೋಳಕ್ಕೆ 500 ಲೀಟರ್ಸ್ ಟು 1000 ಲೀಟರ್ಸ್. ಅದೇ ಭತ್ತದ ಅಕ್ಕಿಗೂ ಗೋಧಿಗೆ 8,000 ಲೀಟರಿಂದ 10,000 ಲೀಟರ್ ನೀರು. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ? ಈ ಗ್ರೀನ್ ರೆವಲ್ಯೂಷನ್ ಅಂತ ಬಂದ ಮೇಲೆ ಪಂಜಾಬಲ್ಲಿ ಈಗ ನೀರಿಲ್ಲ. ಕಳೆದ 50 ವರ್ಷದಲ್ಲಿ ಪಂಜಾಬಲ್ಲಿದ್ದ ನೀರೆಲ್ಲ ಹಬೆ ಆಗ್ಬಿಟ್ಟಿದೆ. ಗ್ರೌಂಡ್ ವಾಟರ್ ಈಗ ನೆಕ್ಸ್ಟ್ 10 ಇಯರ್ಸ್ ಟು 15 ಇಯರ್ಸ್ ಮಾತ್ರ ನಿಮಗೆ ಇರೋದು. ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್. ಕ್ಯಾಲಿಫೋರ್ನಿಯಾ ಇಸ್ ಬರ್ನಿಂಗ್. ಸಮ್ಮರ್ ಬಂದರೆ ಫಾರೆಸ್ಟ್ ಫೈರ್ಸ್, ಬಿಕಾಸ್ ದೇರ್ ಈಸ್ ನೋ ವೆಟ್ನೆಸ್ ಇನ್ ದ ಗ್ರೌಂಡ್ ಅಟ್ ಆಲ್. ದೇರ್ ಆರ್ ನೋ ಮೈಕ್ರೋಬ್ಸ್. That means the modern agricultural practices have been creating every year 1.1% of desert land. Now we have 38% of agricultural land converted into desert because you are eating rice, wheat and sugar. ಸೇವ್ ಸಾಯಿಲ್, ಸೇವ್ ಸಾಯಿಲ್, ಸೇವ್ ಸಾಯಿಲ್ ಅಂತ ಓಡಾಡ್ತಾ ಇರ್ತಾರೆ ಎಲ್ಲರೂ. ಎಲ್ಲಿ ಸೇವ್ ಸಾಯಿಲ್ ಮಾಡ್ತೀರಾ ನೀವು? ಅನ್ಲೆಸ್ ಯು ಗ್ರೋ ಮಿಲೆಟ್ಸ್, ಯು ಕೆನಾಟ್ ಸೇವ್ ಸಾಯಿಲ್.
Unless you eat millets, you can. You keep eating rice and wheat and keep telling environmental program, iddu, adu, ellaru mara belsi, idu belsi, adu belsi. Mara belsi, ಏನು ಉಪಯೋಗ ಇಲ್ಲ. ಕೆಳಗಡೆ soil 5-6 inches to hold, you need this C4 grasses roots. To provide the humus, you need the roots. To provide space for the microbes, you need the grass roots. ಮಣ್ಣಲ್ಲಿ ಸುಮ್ಮನೆ ಬರಲ್ಲ ಅವು, ಹ್ಯೂಮಸ್ ಬೇಕು ಟು ಹೋಲ್ಡ್ ಆನ್ ಟು ದಟ್ ಫೈಬರ್ ಈಸ್ ನೆಸಸರಿ. ಆ್ಯಂಡ್ ವಿದೌಟ್ ಮೈಕ್ರೋಬ್ಸ್ ದೇರ್ ಈಸ್ ನೋ ಫುಡ್ ಆನ್ ದಿಸ್ ಪ್ಲಾನೆಟ್. ಪೀಪಲ್ ಆರ್ ಆಲ್ ಟಾಕಿಂಗ್ ಅಬೌಟ್ ಹನಿ ಬೀಸ್. It's not honeybees. Even for honeybees' existence, you need the microbes that are there resting on the roots of these grasses and the pulses. Without the microbes, the nutrients cannot go into your plant. No photosynthesis can take place without the microbes. So soil is required to host the roots, and the roots are required to host the microbes. Without microbes, without roots, there is no food for millions of birds on this planet, because the millets are the feed for not only birds, not only pigs, even for your tummy. It's not just bird feed, it is not just pig's feed, it is not primitive food, it is the food for humans forever. In fact, it is the super food, because we have eliminated all the diseases created by wrong food culture. We are consuming nature itself. Now you give me that 15 years of water left in Punjab, I will grow food for you 600 years. 600 years, that much water is enough for you. So how are you saving the planet? By eating rice, wheat, meat, egg, milk. So people who talk, save the world, save the planet, save rivers, should first stop eating rice, wheat, and only they have right to speak. Otherwise they should not be speaking. ನಿಮ್ಮ ಪಾಡಿಗೆ ನೀವು ತಿನ್ಕೊಂಡು ನೀವು ರೋಗದಿಂದ ಸಾಯಿ, ಇಡೀ ಪ್ಲಾನೆಟ್ ಈಸ್ ಗೋಯಿಂಗ್ ಟು ಡೈ. ಸೊ ದ ಫ್ಯೂಚರ್ ಬಿಲಾಂಗ್ಸ್ ಟು ಪೀಪಲ್ ಹೂ ಈಟ್ ಮಿಲೆಟ್ಸ್. ಇಫ್ ಯು ಆರ್ ಈಟಿಂಗ್ ರೈಸ್, ವೀಟ್, ಮೀಟ್ ಆ್ಯಂಡ್ ಮಿಲ್ಕ್, ಯು ಆರ್ ಓನ್ಲಿ ಕನ್ಸ್ಯೂಮಿಂಗ್ ದ ನೇಚರ್ and natural resources. There are no two things about this. So you do not talk about saving planet until you start eating millets. It's not for your health, not for your health of your future generations. You have no right to do what you are doing if you want to live on this planet. There is no option. Absolutely no option. The only solution humans have is to eat millets, and that was our food, that should be our food. A blip, a nonsensical thing has happened in the last 100 years. So let the human race have the course correction of their life and lifestyle. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಕನ್ನಡದಲ್ಲೂ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬ ಆಳವಾದ ವಿಚಾರ, ತುಂಬ ವೈಜ್ಞಾನಿಕವಾದ ವಿಚಾರಗಳು. ಇದು ಸಾಮಾನ್ಯ ಮಾನವನಿಗೆ ಅರ್ಥ ಆದ್ರೇ ನಮ್ಮ ಉಳಿವು ಈ ಭೂಮಿ ತಾಯಿ ಮೇಲೆ. ತಾಯಿಗೆ ಹಸಿರು ಸೀರೆಯನ್ನು ಒದ್ದಿಸೋದೇ C4 ಮಿಲೆಟ್ಸ್ ಮಾಡೋದು. ಯಾವಾಗ ಭೂಮಿ ಮೇಲೆ ಬೆಳಕು, ಗಾಳಿ, ನೀರು ಹರಿತಾ ಇದ್ರೇ ಮೇಲೆ ಪದರ ಹಾಳಾಗತ್ತೆ. ಯು ಡೋಂಟ್ ನೀಡ್ ಟು ಸ್ಪಾಯಿಲ್ ಬೈ ಫರ್ಟಿಲೈಸರ್ಸ್. ಅವೆಲ್ಲ ಆ್ಯಕ್ಚುಲಿ ವೆರಿ ಸ್ಮಾಲ್ ರೀಸನ್ಸ್. ಟು ರಿಪೇರ್ ಬ್ಯಾಕ್ ಈಸ್ ದ ಮೇನ್ ಪ್ರಾಬ್ಲಮ್ ವಿ ಡೋಂಟ್ ಎಂಪ್ಲಾಯ್. That is the problem. The damages are done on a daily basis in nature. But to protect, nature has given millets and we are not growing that. That is the problem. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಸೊ ನೀವು ಯಾವಾಗಿಂದ ಊಟ ಮಾಡೋಕ್ಕೆ ಶುರು ಮಾಡ್ತೀರಾ ಮಿಲ್ಲೆಟ? ಯಾರು ಎಸ್ ಅಂತ ಹೇಳ್ತಾ ಯೋಚನೆ ಮಾಡೋಣ ಇರಪ್ಪ. ಹಾಂ, ಇವರು ರಾಗಿನೇ ಮಿಲ್ಲೆಟ್ ಅಂದ್ಕೊಂಡಿದ್ದಾರೆ. ರಾಗಿ ಈಸ್ ಎ ಮೇಜರ್ ಮಿಲ್ಲೆಟ್.
ಆ್ಯಂಡ್ ರಾಗಿ ಕೆನಾಟ್ ಕ್ಯೂರ್ ಯುವರ್ ಪ್ರಾಬ್ಲಮ್ಸ್ ಕಂಪ್ಲೀಟ್. ಅದರಲ್ಲಿ 3.6% ಫೈಬರ್ ಇರೋದು. ನಮ್ಮ ನವಣೆಯಲ್ಲಿ 8%, ಕೊರ್ಲೆಯಲ್ಲಿ 12.5%, ಆರ್ಕಾದಲ್ಲಿ 9%, ಸಾಮೆಯಲ್ಲಿ 9.8%, ಊದಲಲ್ಲಿ 10% ನಾರು. ಆ ನಾರಿಂದಾನೇ ನಮ್ಮ ರೋಗ ದೂರ ಆಗೋದು. ಯಾಕಂದರೆ ನಮ್ಮ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕು ಅಂದರೆ ATP ರೆಡಿ ಆಗುತ್ತೆ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ. ಎನರ್ಜಿ ಬಯಲಾಜಿಕಲ್ ಬ್ಯಾಟರಿ ಅಂತಾರೆ ಅದನ್ನು. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದಾಗ ಗ್ಲೂಕೋಸು ಬರ್ನ್ ಆಗಬೇಕು. ಅಂದರೆ ಕೆಮಿಕಲ್ ಎನರ್ಜಿ ಬಯಲಾಜಿಕಲ್ ಎನರ್ಜಿಯಾಗಿ ಬದಲಾವಣೆ ಆಗ್ತಾಯಿದೆ. ಎಲ್ಲಿಗೆ ಬಂತು ಗ್ಲೂಕೋಸ್ಗೆ ಎನರ್ಜಿ? ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ. ಏನು ನಡೀತಾ ಇದೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ? ಆಕ್ಸಿಜನ್ ಹೈಡ್ರೋಜನನ್ನು ಬೇರ್ಪಡಿಸ್ತಾ ಇದೆ. ಯಾರು? ಸೂರ್ಯನ ಶಕ್ತಿ. ಅಲ್ಲಿ ನಿಕ್ಷಿಪ್ತವಾಗಿದ್ದ ಶಕ್ತಿಯನ್ನು ಗ್ಲೂಕೋಸ್ಗೆ ಟ್ರಾನ್ಸ್ಫರ್ ಆಯಿತು. ನವನೀತ ಉದಜನಕವನ್ನು, ಅರ್ಥ ಆಯ್ತಾ? ನವನೀತ ಉದಜನಕ ಅಂದರೆ ಉದಜನಕ ಅಂದರೆ ಹೈಡ್ರೋಜನ್, ಉದಕ ಅಂದರೆ ನೀರು. ಸೊ ಆಮ್ಲಜನಕ ಉದಜನಕ ಸೇರಿ ನೀರು ತಯಾರಾಗುತ್ತೆ. ಸೊ ಆ ನೀರಿನಲ್ಲಿ ಆಕ್ಸಿಜನ್ನಿಂದ ಹೈಡ್ರೋಜನ್ ಬೇರ್ಪಡಿಸಿದಾಗ ನೇಸೆಂಟ್ ಹೈಡ್ರೋಜನ್ ಅಂತಾರೆ. ನವನೀತ ಅಂದರೆ ಆಗಲೇ ಹುಟ್ಟಿದ್ದ ಅಂತ. ಅದರ ಮೇಲೆ ಒಂದು ಎಲೆಕ್ಟ್ರಾನ್ ಇರುತ್ತೆ. ಆ ಎಲೆಕ್ಟ್ರಾನು ಫ್ರೀ ಆಗಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ಗೆ ಹೋಗಿ ಅಂಟುಕೊಳ್ಳುತ್ತೆ. ಆಗ HCO2 ಆಗುತ್ತೆ. ಅದಕ್ಕೆ ಇನ್ನೊಂದು ಹೈಡ್ರೋಜನ್ ಸೇರಿಕೊಳ್ಳುತ್ತೆ, ಆವಾಗ ಆ್ಯಸಿಡ್ ತಯಾರಾಗುತ್ತೆ. ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಕೂರಿಸುತ್ತೆ. ಇದೆಲ್ಲ ಎಲ್ಲಿ ನಡೀತಾ ಇದೆ? ನಿಮ್ಮ ರಕ್ತದ ಐರನ್ ಮೇಲೆ ನಡೀತಾ ಇದೆ. ಅದನ್ನು ಸೆಕೆಂಡ್ ಫೇಸ್ ಅಂತಾರೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ. ಡಾರ್ಕ್ ಫೇಸ್ ಅಂದರೆ ಕತ್ತಲು. ಅಲ್ಲಿ ಈ ಗ್ಲೂಕೋಸ್ ಬಿಲ್ಡಿಂಗ್ ಆಗುತ್ತೆ. ಬೆಳಕಲ್ಲಿ ನಿಮಗೆ ಆಕ್ಸಿಜನ್ ಹೈಡ್ರೋಜನ್ನು ಬಿಡುಗಡೆ ಆಗುತ್ತೆ ಆ ಸೂರ್ಯನ ಶಕ್ತಿ. ದಿಸ್ ಇಸ್ ಕಾಲ್ಡ್ ಲೈಟ್ ರಿಯಾಕ್ಷನ್, ದಿಸ್ ಇಸ್ ಕಾಲ್ಡ್ ಡಾರ್ಕ್ ರಿಯಾಕ್ಷನ್. ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಲ್ಲ ಸೇರಿ ನಿಮಗೆ ಎನರ್ಜಿ ಮಾಲಿಕ್ಯೂಲು ಗ್ಲೂಕೋಸ್ ತಯಾರಾಗುತ್ತೆ. ಅಲ್ಲಿಂದ ಡ್ರಾಮಾ ಬೇಕಿದ್ದೆಲ್ಲ ನಡೀತಾ ಇದೆ ಪ್ಲ್ಯಾಂಟಲ್ಲಿ. ಅಲ್ಲಿಂದ ಫೈಬರ್ ತಯಾರಾಗುತ್ತೆ, ಆರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ತಯಾರಾಗ್ತವೆ, ಎಲೆಕ್ಟ್ರಾನ್ ಓಡ್ತಾ ಇರುತ್ತೆ ರೌಂಡ್ 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 ಅಂತ. ಸೊ ಆ ಎನರ್ಜಿಯನ್ನು ಟ್ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಿಲ್ಲೆಟ್ಸಲ್ಲಿ ಲಿಗ್ನಾನ್ಸ್ ಅಂದರೆ ಅದೇ ಫೈಬರ್. ಎನರ್ಜಿ ಎಷ್ಟು ರಿಲೀಸ್ ಆಗ್ತಾ ಇದ್ರೂ ಅದನ್ನು ಟ್ರ್ಯಾಪ್ ಮಾಡ್ತಾ ಇರುತ್ತೆ. EMF to PMF ಅಂತಾರೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅಂದರೆ ನಿಮ್ಮ ದೇಹದಲ್ಲಿ ರೋಗವನ್ನು ಉತ್ಪಾದನೆ ಮಾಡೋ ಕಾರಕಾಂಶಗಳನ್ನು ಅಲ್ಲಿಗೆ ಅಲ್ಲೇ ಆವತ್ತಿಗಾವತ್ತೇ ಆ ಕ್ಷಣಕ್ಕೆ ಆ ಕ್ಷಣ ತೆಗೆದು ಕಿತ್ತಾಕಿ ಬಿಸಾಕೋ ಅಂಥ ವ್ಯವಸ್ಥೆ ದೇವರು ನಮ್ಮ ಮಿಲ್ಲೆಟ್ ಫೈಬರಲ್ಲಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ರಚನಾತ್ಮಕವಾಗಿ. ಹೆಂಗಂದರೆ ಧಾನ್ಯದಲ್ಲಿ ಪದರ ಪದರಗಳು, ಒಂದಲ್ಲ ಎರಡಲ್ಲ 7 ಪದರಗಳು. ಮೇಲ್ಭಾಗ ಒಂದೇ ಅಲ್ಲ, ಮೇಲ್ಭಾಗ ಮುಖ್ಯವಾದ ಫೈಬರ್ ಇದೆ, ಆದರೆ ಒಳಗಡೆನೂ ಫೈಬರ್ ಇಟ್ಟಿದ್ದಾನೆ. ಸೊ ಹೆಂಗೆ ಊಟ ಮಾಡೋದು? ಬಿಳಿ ಅಕ್ಕಿ ಥರ ಕುಕ್ಕರಲ್ಲಿ ಹಾಕಿ ಪುಸ್ ಪುಸ್ ಅಂತ ಕೂಗಿಸಿದ್ರೆ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹೌದು ಸರ್ ನಾವೇ ತಿಂದೆ ನೀವು ಹೇಳಿದ್ದೀರಾ ಅಂತ ಹೊಟ್ಟೆ ಎಲ್ಲ ಉರಿ ಬರ್ತಾ ಹೀಟ್ ಆಗತ್ತೆ. ಯಾಕಂದರೆ ಅಡುಗೆ ಮಾಡೋದು ಹಂಗಲ್ಲ. ಕುಕ್ಕರಲ್ಲಿ ಕುಕ್ ಮಾಡಬಾರ್ದು. ಮಣ್ಣಿನ ಮಡಿಕೆಯಲ್ಲಿ ಪ್ರೆಷರ್ ಇರೋದಿಲ್ಲ, ಅದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದು ವೈಜ್ಞಾನಿಕವಾದ ವಿಷಯ. ಕೆಳಗಡೆ ಭಾಗದಲ್ಲೂ ಪ್ರೆಷರ್ ಆಗೋದಿಲ್ಲ, ಸೂಕ್ಷ್ಮ ರಂಧ್ರಗಳು ಪ್ರೆಷರನ್ನು ರಿಲೀಸ್ ಮಾಡ್ತಾ ಇರ್ತವೆ. ಸೊ ಫಸ್ಟ್ ನೀನು ಅಡುಗೆ ಮಾಡ್ಕೋಬೇಕಂದ್ರೆ ನೆನೆಸ್ಬೇಕು. ಎಷ್ಟು ಗಂಟೆ ನೆನೆಸ್ಬೇಕು? 6ರಿಂದ, ಯಾಕೆ ಪದರಗಳಿದೆ. 7 ಗಂಟೆ ನೆನೆಸ್ಬೇಕಾ? ನಮ್ಗೆ ಟೈಮ್ ಇಲ್ಲ, ಇನ್ನು ನಿಮ್ಮನ್ನು ನೆನ್ರಿ ಅಂತ ಹೇಳಿದ್ದೀನಿ ನೀರಲ್ಲೇ 2 ನಿಮಿಷ ತೊಳೆದು ಹಂಗೆ ಹಾಕಿಟ್ಟಿದ್ರೆ ಅದು ನೆಂದುತ್ತೆ. ಆಮೇಲೆ ಅಡುಗೆ ಮಾಡಿಕೊಂಡು ತಿನ್ನಿರಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಅನ್ನ ಮಾಡಿಕೊಂಡ್ರೆ ಪುಳಿಯೋಗರೆ, ಪಲಾವು, ಬಿಸಿಬೇಳೆವಾದ ಎಲ್ಲ ಅದ್ಭುತವಾಗಿ ಬರುತ್ತೆ. ಅರ್ಥ ಆಗ್ತಾಯಿದೆ ನಾನು ಹೇಳೋದು? ಅಂದರೆ ಊಟ ಮಾಡೋದು ನಿಮ್ಮ ಅಡುಗೆ ಮೇಲೆ ನಿಂತಿದೆ. ಸೊ
ಅಡುಗೆ ಮನೆಗೆ ಹೋಗ್ರಿ, ಅಡುಗೆ ಮಾಡೋದು ಮತ್ತೆ ಕಲ್ತ್ಕೊಳ್ರಿ. ಐ ಆಮ್ ನಾಟ್ ಜೋಕಿಂಗ್. ಇಫ್ ಯು ಡು ನಾಟ್ ಕುಕ್, ಯು ಆರ್ ನಾಟ್ ಗೋಯಿಂಗ್ ಟು ಬಿ ಹೆಲ್ತಿ. ವೆದರ್ ಈಸ್ ಎ ಮ್ಯಾನ್ ಆರ್ ವಿಮೆನ್ ಆರ್ ಸಮಥಿಂಗ್ ಎಲ್ಸ್. LGBTs ಅಂತ ಈಗ 100ಕ್ಕೆ 30 ಜನ ತಯಾರಾಗಿದ್ದಾರೆ ಅಮೆರಿಕಾದಲ್ಲಿ. ದ್ಯಾಟ್ ಈಸ್ ಎ ಸ್ಯಾಡ್ ಸ್ಟೋರಿ. ಬಿಕಾಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ದೇ ಡು ನಾಟ್ ನೋ ಹೂ ದೇ ಆರ್. ರಿಯಲ್ ಸ್ಯಾಡ್ ಸ್ಟೋರಿ. Cure. That's what I said. They do not know. I didn't know. Cure. ಈಗ ಕ್ಯೂ ಜಾಸ್ತಿ ಆಗಿದೆ, 30% ಆಗಿದೆ. And imagine is another 20%, there will be no more kids born. This is the sad story. It's all biology, not understanding what food is. And these experts are not going to talk about this at all. So we are being misled in the name of science to a place where they can do business of every moment of your life. So, ಬಿಡುಗಡೆ ಬೇಕಾ? ಸಿರಿಧಾನ್ಯ ತಿನ್ನಿ, ಶ್ರೀಮಂತರಾಗಿರಿ. ಅಪಾರ್ಟ್ಮೆಂಟ್ಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳು ನಿಮ್ಮನ್ನು ಶ್ರೀಮಂತ ಮಾಡೋದಿಲ್ಲ. ಯಾವಾಗ ನಿಮ್ಮ ದೇಹದಲ್ಲಿ, ಅಂಗಾಂಗದಲ್ಲಿ, ಜೀವಕೋಶದಲ್ಲಿ ಆರೋಗ್ಯ ತುಳುಕತ್ತೋ ಆವಾಗಲೇ ನಿಜವಾಗ ಸಿರಿವಂತರು. ತುಂಬ ತುಂಬ ಧನ್ಯವಾದ. ವರ್ಣ ಮಾತಾಡಿದ್ದೀನಿ. ಇನ್ನೂ ತುಂಬ ವಿಷಯಗಳಿದೆ. ಕೂತ್ಕೊಳ್ಳಿ. ನನ್ನ ಮಗಳು ಹೆಸರು ಡಾಕ್ಟರ್ ಸರಳ ಅಂತ. ಅವಳದ್ದು ವಿಡಿಯೋಸ್ ತುಂಬ ಇದೆ. ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಅದೇ ರೆಡಿ? ಪ್ಲೀಸ್. ತಗೊಳ್ದೆ. ಅಲ್ಲ, ನನಗೇನು ತೊಂದರೆ ಇಲ್ಲ. ನಿಮಗೆ Absolutely. We have actually healed so many people after, in fact, schizophrenic. ಇನ್ನೂ ಮೋಸ ಏನಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋ ಒಂದು ಹುಚ್ಚುತನ ಹೆಚ್ಚಾಗಿದೆ. ನಾನು ಹುಚ್ಚುತನ ಅಂತೀನಿ, ಬಿಕಾಸ್ ಇಟ್ಸ್ ಮ್ಯಾಡ್ನೆಸ್ ಈಸ್ ಮೆಂಟಲ್ ರಿಟಾರ್ಡೇಷನ್ನು, ಮೆಂಟಲ್ ಡಿಪ್ರೆಷನ್ನು. ಅಟ್ ದಿ ಹೈಟ್ ಆಫ್ ಇಟ್ ಪೀಪಲ್ ಆರ್ ಕಮಿಟಿಂಗ್ ಸುಯಿಸೈಡ್. ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ಅವನ್ನೆಲ್ಲನೂ ರಿವರ್ಸ್ ಮಾಡ್ಕೋಬೋದು. ಯು ಲಿಸನ್ ಟು ದಿಸ್ ಆ್ಯಂಡ್ ದೆನ್ quinoa is a pseudo grain. It has no value. Health wise it has no value. There is little more fiber than rice, but ನಮ್ಮ ಸಿರಿಧಾನ್ಯಕ್ಕೆ ಕಂಪೇರ್ ಮಾಡಿದರೆ ಅದು ಯಾವುದು ಧಾನ್ಯನೇ ಅಲ್ಲ. ಸೊ ಪ್ಲೀಸ್ ಥ್ರೋ ಅವೇ ಫ್ರಮ್ ಯುವರ್ ಪ್ಲೇಟ್. ಎಲ್ಲ ಸಿಗುತ್ತೆ. ಎಲ್ಲಿ ಟೆಕ್ಸಸಲ್ಲಿ ನೀವು ಸಿರಿಧಾನ್ಯ ಬೆಳೆಸೋಕ್ಕೆ ಶುರು ಮಾಡಿದರೆ ಪ್ರಪಂಚಕ್ಕೆ ಊಟ ಕೊಡ್ಬೋದು. ಮಜ್ಜಿಗೆ ತಿನ್ಬೋದು, ಮೊಸರು ತಿನ್ನೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ತಿನ್ನಿ. ಈ ಮೊಸರಲ್ಲಿ ಏನಾಗುತ್ತೆ ಅಂದರೆ ಲೈವ್ ಬ್ಯಾಕ್ಟೀರಿಯಾ ಇರುತ್ತೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತ. ಸೊ ದ ಮೊಮೆಂಟ್ ಇಟ್ ಟಚಸ್, ದೇ ಟೇಕ್ ಅವೇ ದ ವಾಟರ್ ಫ್ರಮ್ ಯುವರ್ ಥ್ರೋಟ್. ದ ಇನ್ಫ್ಲಮೇಷನ್ ಶುರು ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ the living cells of bacteria have got the water, so they don't pull water from your living cells. So ಮೊಸರು ತಿನ್ನಬೇಡಿ, ಮಜ್ಜಿಗೆ ತಿನ್ನಿ. Yeah, please. Just welcome to Dr. Khadar Lifestyle. Hi, I'm Shruti. I'm from Bangalore. Last year, my son was diagnosed with type 1 diabetes in the month of September. He was barely 13 at the time. He had to be rushed to the hospital. He was in the hospital for about 7 days, where his medication or treatment included him taking insulin injections. And even when we got back, we were told that, this is how his life is going to be, where he has to manage his blood sugar levels only with insulin injections. And that he had to take it for about 4 to 5 times a day. And not just that, in the middle of the night, we had to check his blood sugar levels every day so that he doesn't enter a hyperglycemic state. And that is very painful to see, right?
Thankfully, on the 9th day after his discharge, our very close relative, because of his experience with Dr. Khadar, recommended us to go consult him. So I took my son along to Mysore, and we saw Dr. Khadar. Dr. Khadar immediately put us at ease. He said, my son does not have to be dependent on insulin injections for the rest of his life, that there was another way that included switching to a millet diet, stopping anything that was processed, stopping milk and milk related products, switching to an organic diet, and following a good physical regime, that is a good exercise routine. And immediately we started that. Also, Dr. Khadar, in his disease protocol, he recommends for diabetes, he recommends taking concoctions of certain leaves in the morning and having bull-driven oils. There are 5 types that he recommends for diabetes. So we started doing that for my son. And in a week's time, we could see how his insulin dosage had to be reduced, right? For every meal, in fact, we had started giving him lesser and lesser because his blood sugar levels were getting controlled with lesser dosage of insulin. And believe it or not, at the end of 1 month, we could, stop his medication completely. He was just managing it with whatever Dr. Khadar recommends, with the millet diet, with drinking the concoction of certain leaves, with the bull-driven oils, and following a healthy regime. So we are extremely indebted to Dr. Khadar for his timely help. We are grateful to him because he's been our savior. And I recommend porridge, fermented porridge in the night, ambali ಅಂತೀವಿ ನಾವು. So if you eat once, you are the best actually. 9 ಉಂಡುವ ಯೋಗಿ, 20 ಉಂಡುವ ಭೋಗಿ, 30 ಉಂಡುವ ರೋಗಿ, 40 ಉಂಡುವನ್ನ ಎತ್ತುಕೊಂಡು ಹೋಗಿ. As simple as that. ಆದರೆ ಈಗ ಡಾಕ್ಟ್ರ್ ಹೇಳ್ತಾರೆ ಏನು, 3 ಗಂಟೆಗೆ ಒಂದು ಸತಿ ತಿಂತಾ ಇರಬೇಕು, 8 ಗಂಟೆಗೆ ತಿನ್ನು, 11 ಗಂಟೆಗೆ ತಿನ್ನು. ವಾಟ್ ನಾನ್ ಸೆನ್ಸ್ ಆಗ್ಬಿಟ್ಟು. ಅರ್ಥ ಆಗ್ತಾ ಇದೆ ನಾನು. ಸೊ ಒಂದು ಹೊತ್ತು ಚೆನ್ನಾಗಿ ಮಿಲ್ಲೆಟ್ ಊಟ ಮಾಡಿ, ಯು ವಿಲ್ ನಾಟ್ ಫೀಲ್ ಹಂಗ್ರಿ. ಇಟ್ ಕೀಪ್ಸ್ ಗಿವಿಂಗ್ ಯು ಎನರ್ಜಿ. ಯು ನೆವರ್ ಟಯರ್ಡ್. ಯು ಆರ್ ನೆವರ್ ಎವರ್ ಟಯರ್ಡ್. ನೀವು ಹೋಗಿ ಟೈಮ್ ಆಗಿದೆ ಮಲ್ಕೋಬೇಕಷ್ಟೆ. ದ್ಯಾಟ್ ಈಸ್ ದಿ ಎನರ್ಜಿ ಆ್ಯಂಡ್ ದ್ಯಾಟ್ ಈಸ್ ದ ಹೆಲ್ತ್. ಅದಕ್ಕೆ ಇದನ್ನು ಇನ್ಫ್ಯಾಕ್ಟ್ ನಮ್ಮ ಹಿಂದಿನವರು ಸುಖಧಾನ್ಯ ಅಂತ ಕರೆದಿದ್ದಾರೆ. ಸಿರಿಧಾನ್ಯ, ಸುಖಧಾನ್ಯ. ಸುಖ ಅಂದರೆ ಏನು? ಅಟ್ ಈಸ್. ಸುಖಾಸನ ಹೇಳಿದೆ ನಾನು. ಯು ಆರ್ ಅಟ್ ಈಸ್ ಆಲ್ ದ ಟೈಮ್. ಸೊ ನೀವು ಸಿರಿಧಾನ್ಯ ಊಟ ಮಾಡಿದರೆ ನಿಮ್ಮ ಸುಖ ಗ್ಯಾರಂಟಿ. ಸಿರಿಧಾನ್ಯವೇ ಸುಖಧಾನ್ಯ. ಸೊ ಇದೊಂದು ನಾಣ್ಣುಡಿ ಇದೆ, ಹಿಂದೆ ಏನೇ ಇದೆ, ನಾನು ಹುಟ್ಟಿಸಿದ್ದಲ್ಲ ಇದು. ಸಿರಿ ಅನ್ನೋ ಪದ ನಾನು ಹಾಕಿದ್ದೀನಿ. ನಿಮ್ಮ ಊಟ ಸರಿಯಾಗಿದ್ದರೆ ನಿಮಗೆ ಸುಖ ಇರಬೇಕು. ಅದಕ್ಕೆ ಸುಖಧಾನ್ಯ ಅಂತ ಕರೀತಾ ಇದ್ರು. ಏನು ತಿಂದರೆ ನಿಮಗೆ ಸುಖವಾಗಿರುತ್ತೋ ಅದೇ ಸುಖಧಾನ್ಯ. ಅರ್ಥ ಆಯ್ತಲ್ಲ? ಸ್ಲೋ ಟ್ರಾನ್ಸಿಷನ್ಗೆ ಖಂಡಿತ ನೀವು ಸ್ಟೀಲಲ್ಲಿ ಬಳಸಿ
ಅಲ್ಯೂಮಿನಿಯಮ್ ಅಂತೂ ಬಳಸಬೇಡಿ. ಇಟ್ಸ್ ಎ ಡೇಂಜರಸ್ ಥಿಂಗ್, ಯು ಗೆಟ್ ಕ್ಯಾನ್ಸರ್ ಡೈರೆಕ್ಟ್ಲಿ. ಸೊ ಸ್ಟೀಲಲ್ಲಿ ಪಾತ್ರೆಯಲ್ಲಿ ಕುಕ್ ಮಾಡುವಾಗ ಸ್ವಲ್ಪ ಕೈ ಅಲ್ಲಾಡಿಸ್ತಾ ಇದ್ದರೆ ಪ್ರೆಷರ್ ಬಿಲ್ಡಪ್ ಆಗೋದಿಲ್ಲ. ಬಟ್ ಈ ರೈಸ್ ಕುಕ್ಕರ್ಸು ಅವೆಲ್ಲ ಕಲಿಸೋದಿಲ್ಲ, ಸುಮ್ಮನೆ ಇಟ್ಬಿಡ್ತಾರೆ. ಅಂದರೆ ಕೆಳಗಡೆ ಭಾಗ ಪ್ರೆಷರ್ ಜಾಸ್ತಿ ಇರುತ್ತೆ ಅದಕ್ಕೆ. ಸೊ ಡೋಂಟ್ ಗೋ ಟುವರ್ಡ್ಸ್ ಮೋರ್ ಟೆಕ್ನಾಲಜಿಕಲ್ ಹೆಲ್ಪ್ಸ್. ಟ್ರೈ ಟು ಬಿ ಇನ್ ದ ಕಿಚನ್ ಆ್ಯಂಡ್ ಡೂ ಯುವರ್ ಸೆಲ್ಫ್, ಯು ಆರ್ ಬೆಟರ್, ಮೋರ್ ಸೈಂಟಿಫಿಕ್. ಅದಕ್ಕೆ ಎಣ್ಣೆ ಹಾಕಿದ್ರೂ ಯು ಕುಕ್ ಆನ್ ಓಪನ್ ತವಾ. ಸ್ಟೈಫ್ ರೈಸ್ ಇದೆಲ್ಲ ಮಾಡಬೇಕಂದ್ರೆ ಅಗಲ ಇರಬೇಕು. ಸೊ ಪ್ರೆಷರ್ ಹಣ್ಣು ಎಲ್ಲ ತಿನ್ನಿ, ನಥಿಂಗ್ ಟು ವರಿ. ಲೀವ್ ಎಲ್ಲ ತಿನ್ಬೋದು, ಔಷಧಿಗಳಿಲ್ಲದೆ ಕೆಮಿಕಲ್ಸ್ ಇಲ್ಲದೆ ತಿನ್ನಿ. ಸೊ ಡಾಕ್ಟರ್ ವಲಿ ಅವರು ಇವತ್ತು ನಮಗೆ ಆರೋಗ್ಯ ಆ್ಯಂಡ್ ಜೀವನ ಶೈಲಿಯ ಬಗ್ಗೆ ದೃಷ್ಟಿಕೋನನೇ ಬದಲಾಯಿಸ್ಬಿಟ್ರಿ. ಇಟ್ಸ್ ಅ ಪ್ಯಾರಾಡೈಮ್ ಶಿಫ್ಟ್ ಅಂತಾರಲ್ಲ, ಆ ಥರ ಆಯಿತು. ಸೊ ಇಂಥ ಅದ್ಭುತವಾದ ಕಾರ್ಯಕ್ರಮ, ಅಂತ ಅಪರೂಪವಾದ ಕಾರ್ಯಕ್ರಮ ನಡೆಸ್ಕೊಟ್ಟ ನಾವಿಕಾ ತಂಡಕ್ಕೆ ಧನ್ಯವಾದಗಳು. ಸೊ ನಾವಿಕಾ ತಂಡದವರು ಡಾಕ್ಟರ್ ವಲಿ ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿ. ಮಂಜು ಟೋಪಿ ಹಾಕ್ತೇವೆ. ಹೊರಗಡೆ ಕೇಳೋಣ. ಇಲ್ಲಿವರೆಗೂ ಬಂದು ತಾಳ್ಮೆಯಿಂದ ಈ ಕಾರ್ಯಕ್ರಮ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.